ಕರಾವಳಿಯ ಪ್ರಸಿದ್ಧ ಜಾನಪದ ಕಲೆಗಳಲ್ಲಿ ಯಕ್ಷಗಾನವು ಒಂದು. ಮುಮ್ಮೇಳ ಹಾಗೂ ಹಿಮ್ಮೇಳ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಿಮ್ಮೇಳದಲ್ಲಿ ಭಾಗವತರ ಪಾತ್ರವು ಪ್ರಧಾನವಾದುದು. ಅದರಂತೆ ಇಂದು ನಮ್ಮೊಂದಿಗಿದ್ದಾರೆ ಭಾಗವತರಾದ ಶ್ರೀ ಶಿವಪ್ರಸಾದ್ ಎಡಪದ. ಬನ್ನಿ ವೀಕ್ಷಕರೇ, ಯಕ್ಷಗಾನದ ಕಲೆಯ ಕಲಾವಿದರ ಪಯಣವನ್ನು ಇನ್ನಷ್ಟು ಪಸರಿಸೋಣ. ಯಕ್ಷಗಾನಕ್ಕೆ ಇದುವೇ ಇಲ್ಲ, ಮುಂದೆ ಯಕ್ಷಗಾನ ನಿಲ್ತದೆ ಅನ್ನುವಂತ ಆ ಮಟ್ಟಿಗೆ ಬಂದಿತ್ತು. ಸರಪಳಿ ಅಶೋಕ್ ಅವರಿದ್ರು ಅವಾಗ, ಮತ್ತೆ ದಾಸಪ್ರ ಇವರು, ಮತ್ತೆ ಕುಲ್ತಿಗೆ ನಾರಾಯಣಗೌಡರು. ಅದಾದ್ರೂ ಸಹ ನಮ್ಮ ಮಾತೃಭಾಷೆಯಲ್ಲಿ ಆದ್ರೆ ಅದಕ್ಕೆ ಇದು ಏನು, ಅದಕ್ಕೆ ತೂಕ ಜಾಸ್ತಿ. ಅಂದ್ರೆ ಆ ವಾತಾವರಣ ಅದು ನಮ್ಮ ಇತ್ತ ಎಲ್ಲ ಜಂಜಾಟವನ್ನು ಟೈಮ್ ನಮಗೆ ಬದಿಗಿರ್ತದೆ. ಚೆಲುವ ಚರಣಕ್ಕೆ ಮಣಿದು ಗುಮ್ಮಟ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಿತೀಶ್. ಪ್ರಸಂಗದ ಪದ್ಯಕ್ಕೆ ಭಾಗವತರ ಸುಮಧುರವಾದಂತಹ ಗಾಯನ, ಅದರ ಜೊತೆಗೆ ಹಿಮ್ಮೇಳದ ಸಮ್ಮಿಲನ, ಮುಮ್ಮೇಳ ಕಲಾವಿದರ ನವರಸಗಳ ಅಭಿನಯ, ಇದೆಲ್ಲವನ್ನು ಕೂಡಿರುವಂತಹ ಸಮೃದ್ಧವಾದಂತಹ ಕಲೆ ಯಕ್ಷಗಾನ. ಈ ಯಕ್ಷಗಾನ ಕಲೆಯ ಕಲಾವಿದರ ಬದುಕಿನ ಪಯಣವನ್ನು ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನ ಯಕ್ಷಪಯಣ. ಇವತ್ತಿನ ಈ ಯಕ್ಷಪಯಣದ 2ನೇ ಎಪಿಸೋಡ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಭಾಗವತರಾದಂತಹ ಶ್ರೀ ಶಿವಪ್ರಸಾದ್ ಎಡಪದ ಇವರು. ಭಾಗವತರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಭಾಗವತರೇ, ಈ ನಿಮ್ಮ ಕಲಾವಿದರ ಬದುಕಿನ ಚರ್ಚೆ ಮಾಡಬೇಕೆಂದು ನಾವೀಗ ನಿರ್ಧರಿಸಿದ್ದೇವೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿ, ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದೇ? ಬಾಲ್ಯ ನಾನು ಎಡಪದವಿನ ಕಣ್ಣೂರಿ. ಹೌದು, ಕಣ್ಣೂರಿಯಲ್ಲಿ ನಾನು ಹುಟ್ಟಿದ ಊರು. ಹಾಗೆ ತಂದೆ ವಟ್ಟುಗೌಡರಲ್ಲಿ, ತಾಯಿ ಭೂದೇವಿ. ನಮ್ಮದು ನಮ್ಮ ಈ ಕೂಡುಗಟ್ಟಿನಲ್ಲಿ ಹೇಳುವುದಿದ್ರೆ ಗುರಿಕಾರ ಕುಟುಂಬದವರು ನಾವು. ಅಂದರೆ ಗುರಿಕಾರ ಮನೆಯೇ ನಮ್ಮದು. ಅಂದರೆ ಗುರಿಕಾರ ಮನೆತನದವರು. ಹೌದು. ತಂದೆ ಕೃಷಿಕರು ಮಾತ್ರವಲ್ಲ, ಅವರು ಹವ್ಯಾಸಿ ವೇಷಧಾರಿಗಳು. ಅಂದರೆ ಎಡಬದಿನಲ್ಲಿ ಒಂದು ಸಂಘ ಇತ್ತು. ನಂಗೆ ಸಂಘದ ಹೆಸರು ಏನು ಅಂತೇಳಿ ನನಗೆ ನೆನಪು ಬರ್ತಾ ಇಲ್ಲ. ಅಂದ್ರೆ ಅವರು ಮುಮ್ಮೇಳ ಕಲಾವಿದರ? ಹೌದು, ಮುಮ್ಮೇಳ ಕಲಾ ಹವ್ಯಾಸಿ. ಮೇಳ ತಿರುಗಾಟ ಏನಲ್ಲ, ಹವ್ಯಾಸಿ. ಒಬ್ರು ಅಪರೂಪಕ್ಕೆ ವೇಷ ಎಲ್ಲ ಮಾಡ್ತಾ ಇದ್ರು. ಅವಾಗ ಇವರು ಅಗರಿ ಶ್ರೀನಿವಾಸ ಭಾಗವತರು, ಅವರು ಅವರ ಟೀಮಿಗೆ ಭಾಗವತರಾಗಿತ್ತು. ಅಂದ್ರೆ ವಾರದ ಕೂಟ ಎಲ್ಲ ಆಗ್ತಿತ್ತಂತೆ. ನಾನು ಕೇಳಲೂ ಇಲ್ಲ, ನೋಡ್ಲೂ ಇಲ್ಲ. ಈಗ ನಾನು ಹೇಳುದನ್ನು ಮಾತ್ರ ಕೇಳಿದ್ದೆ. ತಂದೆ ಮತ್ತೆ ಕೃಷಿ, ಸ್ವಲ್ಪ ತೋಟ ಗದ್ದೆ ಇದೆಲ್ಲ ಮಾಡಿಕೊಂಡು ಇದ್ದವರು. ಮೊದಲು ಬೇರೆ ಕೆಲಸಕ್ಕೆ ಹೋಗ್ತಿದ್ರು ಅವರು. ನೇಕಾರರ ಇಲ್ಲಿ ವ್ಯವಸಾಯ ಸೇವಾ ಸಹಕಾರಿ, ಅಲ್ಲಿ ನೇಕಾರರ ಇದಕ್ಕೆ ಅಂತ ಬಣ್ಣಕ್ಕೆ ಆ ಕೆಲಸಕ್ಕೆ ಹೋಗ್ತಿದ್ರು. ಮತ್ತೆ ಮನೆಯ ಜವಾಬ್ದಾರಿ ಇದರಿಂದಾಗಿ ಅವರು ಆ ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಕೃಷಿಯನ್ನೇ ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಸಿಕೊಂಡು ಹೋಗೋದು. ಮತ್ತೆ ವಿದ್ಯಾಭ್ಯಾಸದ ಹೇಳಿದಾದ್ರೆ, ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳುದಿದ್ರೆ ಪದವಿ ಶಿಕ್ಷಣ ಆಯಿತು. ಅದರ ನಂತರ ಆಗ್ಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಹಾಗೆ ಪದವಿ ಶಿಕ್ಷಣದ ಬಳಿಕ B.Ed ಶಿಕ್ಷಣವನ್ನು ಪೂರೈಸಿದೆ. ಹಾಗೆ ಈಗ ನೀವು ಶಿಕ್ಷಕರಾಗಬೇಕಂತ ಹೇಳಿದ್ರಿ ಈಗ. ಆದ್ರೆ ನೀವು ಶಿಕ್ಷಕರಾಗಬೇಕಂತ ಇದ್ದವರು ಈಗ ಯಕ್ಷಗಾನಕ್ಕೆ ಬಂದ್ರಿ. ಆ ಯಕ್ಷಗಾನದ ಒಲವು ಹೇಗೆ ಮೂಡಿತ್ತು ನಿಮಗೆ?
ಯಕ್ಷಗಾನದ ಒಲವು ನನಗೆ ಚಿಕ್ಕಂದಿನಿಂದಲೂ, ಹಾ. ಅಂದರೆ ಸುಮಾರು ಒಂದು 6ನೇ ಕ್ಲಾಸಿನಲ್ಲಿ ಇರುವಾಗ, ಅದು ಒಂದು ತಿರುವು ಅಂತ ಹೇಳ್ಬೋದು. 6ನೇ ಕ್ಲಾಸಲ್ಲಿರುವಾಗ ಈಗ ಸಂಜೆ ಹೊತ್ತಿನ ನಮಗೆ ಅಂದರೆ ಓದಲಿಕ್ಕೆ ಅನ್ನುವಂಥ, ಅಂದರೆ ರಿವಿಷನ್ ಮಾಡಲಿಕ್ಕೆ ಹಾಗೆ ಟೈಮ್ ಕೊಡ್ತಿದ್ರು ಸಂಜೆ ಹೊತ್ತಲ್ಲಿ, ಎಕ್ಸಾಮ್ ಹತ್ರ ಬರುವಾಗ ಶಾಲೆ. ಆವಾಗ ನಾನು 6th ಇರುವಾಗ ನಮಗೆ ಓದುವ ಆಟ ಶಿವರಾಮ್ ಕಾರಂತರ ಪುಸ್ತಕ ಇತ್ತು. ಅದರಲ್ಲಿ ಕರ್ಣ ಭಾಗ 1, ಕರ್ಣ ಭಾಗ 2 ಅಂತ ಇತ್ತು. ಕರ್ಣನ ಜೀವನ ಚರಿತ್ರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಅವನು ಪೂರ್ತಿ ಅವನು ಸಾಯುವವರೆಗೆ ಆ ಕತೆ ನನಗೆ ಪಾಠವನ್ನು ಕೇಳಿ ಅಥವಾ ಅದಕ್ಕಿಂತ ಮೊದಲೇ ನಾನು ಓದಿದ್ದೇನೆ. ಅದನ್ನು ಅವರು ಪಾಠ ಮಾಡೋದಕ್ಕಿಂತ ಮೊದಲೇ ನಾನು ಓದಿ ಪ್ರಿಪೇರ್ ಆಗಿದ್ದೇನೆ. ಆದರೂ ಕೂಡ ಅದು ನನಗೆ ಕೇಳುವಾಗ ತುಂಬ ಮನಸ್ಸು ತುಡಿಯಿತು ನನಗೆ. ಅಂದರೆ ಕರ್ಣ ಎಷ್ಟೆಲ್ಲ ಎಲ್ಲವೂ ಇದ್ದು ಏನು ಇಲ್ಲದವನಾಗೆ ಆದ ಅಲ್ವಾ, ದುರಂತ ನಾಯಕ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಕೇವಲ ಒಂದು ಕೊಟ್ಟ ಮಾತನ್ನು ಉಳಿಸುವುದಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗವನ್ನು ಮಾಡಿದ. ಬದುಕಿದ್ರೆ ಅವನಾಗಿ ಬದುಕಬೇಕು ಅನ್ನುವಂಥ ಒಂದು ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಮೂಡಿತು. ಇಷ್ಟಲ್ಲದೆ ಇಷ್ಟು ಒಳ್ಳೆಯ ಕತೆ ಇದು ಎಲ್ಲಿ ಅಂತೇಳಿ ನನ್ನ ಫ್ರೆಂಡ್ ಅಂದರೆ ಸಹಪಾಠಿ ಒಟ್ಟಿಗೆ ಕೂತ್ಕೊಳ್ಳುವವನು ಅವನ ಹತ್ರ ಕೇಳಿದೆ, ಇದು ಎಲ್ಲಿ ಮಾರಿ ಇದು ಇಷ್ಟು ಚಂದದ ಇಷ್ಟು ಒಳ್ಳೆಯ ಕತೆ ಇದು ಮಹಾಭಾರತದಿಂದ ಎಲ್ಲ ಹೇಳಿದ. ಹೌದಾ, ಬಹಳಷ್ಟು ಒಳ್ಳೇದಿದೆ ಅಲ್ಲ. ನಾನು ತುಂಬ ಅದರ ಬಗ್ಗೆ ಹೇಳಿದೆ. ಹೌದು, ನೀನು ಇದು ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಒಳ್ಳೆ ಒಳ್ಳೆ ಕಥೆಗಳಲ್ಲಿ ಇದೆ. ಹೌದು, ಅದು ಎಲ್ಲಿ? ನಾನು ಕೇಳಿದೆ ಅವನ ಹತ್ರ. ಅಂದರೆ ನನ್ನ ಒಟ್ಟಿಗೆ ಕೂತ್ಕೊಂಡು ಪ್ರಶಾಂತ ದೇವಡಿಗ ಅಂತ ಅವನ ಹತ್ರ ಕೇಳಿದೆ. ಇದು ಯಕ್ಷಗಾನ ಎಲ್ಲ ನೋಡಿದರೆ ಗೊತ್ತಾಗ್ತದೆ, ಯಕ್ಷಗಾನ ತಾಳಮದ್ದಲೆ ಎಲ್ಲ ನೋಡಿದರೆ ಗೊತ್ತಾಗ್ತದೆ ಹೇಳಿದವನು. ಅದರ ನಂತರ ಹೀಗೇನೆ ಮತ್ತೊಂದು ದಿವಸ ನಾವು ಹೀಗೇನೆ ಮತ್ತೆ ರಿವಿಷನ್ ಮಾಡೋದಕ್ಕೆ ಮತ್ತೊಂದು ದಿವಸ, ಕೆಲವು ದಿವಸದ ಬಳಿಕ ಕೂತ್ಕೊಂಡಲ್ಲಿ ಹೀಗೆ ಬೇರೆ ಬೇರೆ ಕಥೆಗಳನ್ನು ಅವನ ಹತ್ರ ನಾನು ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ದ. ಮತ್ತೊಂದು ದಿವಸ ಹೇಳಿದ, ಕೃಷ್ಣನಿಗೆ ಮತ್ತೆ ಅರ್ಜುನನಿಗೆ ಯುದ್ಧ ಆಗ್ಲಿಕ್ಕುಂಟು ಹೀಗೆಲ್ಲ ಹೇಳಿದ. ಕೃಷ್ಣನಿಗೆ ಮತ್ತೆ ಅರ್ಜುನನಿಗೆ ಎಲ್ಲಿಯಾದ್ರೂ ಯುದ್ಧ ಆಗುವಂತ ಸಂದರ್ಭ ಉಂಟಾ ಮಾಡಿ ಎಂತ ಸುಮ್ಮನೆ ಹೇಳುದು, ಒಟ್ಟಿಗೆ ಇರುವವರು. ಹೌದು, ತುಂಬಾ ಅನ್ಯೋನ್ಯರಾಗಿ ಇರುವವರಲ್ಲ. ಯಾಕಂದ್ರೆ ಅರ್ಜುನನ ಯಾವುದೇ ಕಾರಣಕ್ಕೂ ಏನು ಸೋಲಿಗೆ ಬಿಡುವುದಿಲ್ಲ ಕೃಷ್ಣ. ಅಂಥದ್ರಲ್ಲಿ ಕೃಷ್ಣನಿಗೆ ಮತ್ತೆ ಅರ್ಜುನನಿಗೆ ಯುದ್ಧ ಆಗುವಂಥದ್ದು ಎಂತ ಇದು ನಂಬಲಿಕ್ಕೆ ಸಾಧ್ಯ ಉಂಟ? ನೀವು ಸುಮ್ಮನೆ ಹೇಳುದು ನನ್ನ ಹತ್ರ ಅಂತ ಹೇಳಿದೆ. ಅದಕ್ಕೆ ಇಲ್ಲ, ಕೃಷ್ಣಾರ್ಜುನ ಕಾಳಗ ಅನ್ನುವಂಥ ಒಂದು ಪ್ರಸಂಗ ಉಂಟು, ಅದನ್ನು ನೋಡಿದ್ರೆ ಗೊತ್ತಾಗ್ತದೆ. ಹಾಗೆ ಅಲ್ಲಿಂದ ನನಗೆ ಯಕ್ಷಗಾನದ ಒಲವು ನನಗೆ ಪ್ರಾರಂಭ ಆಯಿತು. ಈಗ ಆ ಒಂದು ಘಟನೆ ನಡೆದ ನಂತರ ಆ ಯಕ್ಷಗಾನಕ್ಕೆ ಒಲವು ನಿಮಗೆ ಮೂಡಿತು. ಆದ್ರೆ ಅದರಿಂದಲೇ ಯಕ್ಷಗಾನ ಕಲೀಲಿಕ್ಕೆ ಆಗುದಿಲ್ಲ. ಯಕ್ಷಗಾನ ಕಲಿಬೇಕಾದ್ರೆ ಒಂದು ಯಕ್ಷಗುರುಗಳು ಅಥವಾ ಯಕ್ಷ ಶಾಲೆ ಅಂತ ಬೇಕು. ಹಾಗೆ ನಿಮ್ಮ ಯಕ್ಷಗುರುಗಳು ಯಾರು? ನೀವು ಕಲ್ತಂತ ಯಾರಿಂದ ವಿದ್ಯೆ ಕಲ್ತ್ರಿ ಅಂತ ಯಕ್ಷಗಾನ? ನನ್ನ ಮೂಲ ಗುರುಗಳು ಯಕ್ಷಗಾನದ ಅಂದ್ರೆ ತಾಳ ಮೂಲ ಪಾಠ, ಅಂದ್ರೆ ಪೂರ್ವರಂಗದ ಮೂಲ ಪಾಠ ಅಂತ ಹೇಳ್ತಾರೆ, ಬೇಸಿಕ್ಸ್. ಹೌದು ಹೌದು. ವಿನಯ ಕಾರಂತ ಅಂತೇಳಿ ಕುಪ್ಪೆಬದನವರು. ಹೌದು, ಅವರು ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ರು. ಮತ್ತೆ ಇದು ಚೆಂಡೆ ಮದ್ದಲೆ ವಾದಕರು, ತಿರುಗಾಟವನ್ನು ಮಾಡ್ತಾ ಇದ್ರು. ಹವ್ಯಾಸ ಕಲಾವಿದರು? ಇಲ್ಲ, ಮೇಳದಲ್ಲೂ ಇದ್ರು, ಕೆಲವು ಸಮಯ ಇದ್ರು. ಮತ್ತೆ ಅವರ ವೃತ್ತಿಗೆ ಕಷ್ಟ ಆಗ್ತಂತೇಳಿ ಹವ್ಯಾಸಿಯಾಗಿ ಅದನ್ನು ಇಟ್ಕೊಂಡ್ರು. ಅವರು ನನಗೆ ಮೂಲ ಪಾಠವನ್ನು ಹೇಳಿಕೊಟ್ಟರು. ಅವರು ಭಾಗವತಿಗೆ ಗುರುಗಳಲ್ಲ, ಅವರು ಚೆಂಡೆ ಮದ್ದಲೆ ವಾದಿಸಿದ್ರು. ಹಾಗಂತ ಭಾಗವತಿಗೆ ಹೇಳಿಕೊಡ್ತಾರೆ. ತದನಂತರ ಬೇರೆ ಯಾರಾದರೂ ಗುರುಗಳಾಗಿ ಬಂದಿದ್ದಾರೆ? ತದನಂತರ ಹೌದು, ತದನಂತರ ಮತ್ತೆ ನನ್ನ ಹೈಸ್ಕೂಲ್ ಶಿಕ್ಷಣ ಆಯಿತು, PUC ಆಯಿತು. ಅದರ ನಂತರ ಡಿಗ್ರಿ ಆಯಿತು. ಇದರ ಬಳಿಕ ಇನ್ನು ಬಿ ಎಡ್ ಶಿಕ್ಷಣ ಪ್ರಾರಂಭ ಆಗಲಿಕ್ಕೆ ಒಂದು ವರ್ಷದ ಗ್ಯಾಪ್ ಇದೆ, ಅಂತರ ಇದೆ. ಆ ಸಂದರ್ಭದಲ್ಲಿ ನನಗೆ ಇವರು ನಮ್ಮ ನೆರೆಹೊರೆಯವರು ಅಂತ ಹೇಳ್ಬೋದು, ದಿವಾಕರ ಕಾರಂತರು. ಆವಾಗ ಮಂಗಳದೇವಿ ಮೇಳದ ಟೆಂಟ್ ಮೇಳ, ಟಿಕೆಟ್ ಕೊಟ್ಟು ಆಟ ನೋಡಬೇಕು. ಅವರು
ಇದು ಆಟಕ್ಕೆ ಬಾ ಮಾರ್ರೆ, ಸ್ವಲ್ಪ ಚಕ್ರತಾಳ ಎಲ್ಲ ಬಾರಿಸಿ ಇದು ಬಾರಿಸ್ಬೋದು ಅಂತೇಳಿ ಕರೆದ್ರು. ಎಡಪದಿನ ಆಟಕ್ಕೆ ಕರೆದ್ರು. ಅದು ಅವತ್ತು ಚಕ್ರತಾಳ ಬಾರಿಸಿದೆ. ನಂಗೂ ಹೇಗೂ ಆಟಕ್ಕೆ ಹೋಗ್ಬೇಕಂತೇಳಿ ತುಂಬಾ ಆಸೆ. ಇದೊಂದು ಧರ್ಮಕ್ಕೆ ಆಟ ನೋಡಿದಾಗ ಆಗ್ತದಲ್ಲ, ಚಕ್ರತಾಳಗೆ ನಿಂತ್ರೆ ಹಣ ಕೊಟ್ಟು ಒಂದು ಅನುಭವ ಆಗ್ತದೆ. ಹೌದು, ಆಟ ನೋಡ್ಲಿಕ್ಕೆ ಮೇನ್ ನನ್ನ ಉದ್ದೇಶ ಏನಂದ್ರೆ ಆಟ ನೋಡ್ಬೇಕು. ಚಕ್ರತಾಳಗೆ ನಿಂತ್ರೆ ಹಣ ಕೊಡುವಂತ ಪ್ರಶ್ನೆ ಇಲ್ಲ. ಧರ್ಮಕ್ಕೆ ಆಟ ನೋಡಿದಾಗ ಹಾಗೆ ಅಂತೇಳಿ ಆ ದಿವಸ ಚಕ್ರತಾಳ ಬಾರಿಸಿದೆ. ಮರು ದಿವಸ ಆಟ ಮೂಡುಬಿದ್ರೆಯಲ್ಲಿ. ಸಾಧಾರಣ 2005ರಲ್ಲಿ 2005 ಮಾರ್ಚಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿ. ಹೌದು. ಅದರ ನಂತರ ಅದೇ ಮತ್ತೆ ಬರುವ ವರ್ಷ ಫೆಬ್ರವರಿಗೆ ಮಾರ್ಚ್ಗೆ ಏನು ಇದು B.Ed ಪ್ರಾರಂಭ ನಮಗೆ. ನನಗೆ ಅಂದರೆ ಬ್ಯಾಂಗ್ಳೂರಿಗೆ ಸೆಲೆಕ್ಷನ್ ಆಗಿತ್ತು, ಸಿ ಟಿ ಎಕ್ಸಾಮ್ ಬರೆದು. ಹಾಗೆ ಅಷ್ಟು ಗ್ಯಾಪ್ ಉಂಟಲ್ಲ, ಅದಕ್ಕೆ ನನ್ನ ತಂದೆ ಹತ್ರ ಕೇಳಿದ್ರು, ನಿನ್ನ ಮಗನನ್ನು ಕಳಿಸು ಮಾರ್ರೆ, ಅವನು ಇದು ಕಾಲೇಜ್ ಪ್ರಾರಂಭ ಆಗುವವರೆಗೆ ಬರ್ಲಿ ಅಂತಲೇ ಹೇಳಿದ್ರು. ನನಗೂ ತುಂಬಾ ಆಸೆ ಅಂದ್ರೆ ಹೋಗ್ಬೇಕು ಅಂತೇಳಿ. ಮತ್ತೆ ಅಪ್ಪ ಅವರು ಹೇಳಿದ್ರಲ್ಲ ಅಂತೇಳಿ ಹೋಗು ಮಾರೆ ಅಂತ ಹೇಳಿದ್ರು. ಶುರುವಿನ ದಿವಸ ಚಕ್ರತಾಳ ಬಾರಿಸಿದೆ. ಮರು ದಿವಸ ಆವಾಗ ಪ್ರಧಾನ ಭಾಗದ್ರು ಶಬರಾಯರು, ನಾರಾಯಣ ಶಬರಾಯ ಅಂತೇಳಿ ತೆಂಕು ಬೆಳಗಿನವರು. ಅದರ ನಂತರ ಎಂತ ಅವರಿಗೆ ಸಹಭಾಗವತರಾಗಿದ್ದವರು ರವಿಚಂದ್ರ ಕನ್ನಡಿ. ಅದಕ್ಕಿಂತ ಮೊದಲು ಭಾಗವತರ ಅಂದ್ರೆ ಸಂಗೀತದವನು ಬರ್ತೇನೆ ಅಂತೇಳಿ ಮೇಳಕ್ಕೆ ಇದು ಏನೋ ಎಲ್ಲ ಪಾಂಪ್ಲೆಟಲ್ಲೆಲ್ಲ ಪ್ರಿಂಟ್ ಆಗಿತ್ತು. ಅವನೇನು ಮೇಳ ಪ್ರಾರಂಭ ಆಗಿ ಒಂದು 10-15 ದಿವಸದಲ್ಲಿ ಏನೋ ಕೈ ಕೊಟ್ಟ. ಹಾಗೆ ಅಲ್ಲಿಗೆ ನನ್ನನ್ನು ಕರೆದ್ರು. ಆ ಸ್ಥಾನ ಅಂತಲ್ಲ, ನಾನು ಹೋದೆ. ಅಂದ್ರೆ ಅವರ ಬದಲಿಗೆ ನಾನು ಬದಲಿಗೆ ಅಂತಲ್ಲ, ನಾನು ಟೋಟಲ್ ಆಟ ನೋಡ್ಲಿಕ್ಕೆ ಹೋದ. ನಾನು ಅವರು ಅವರು ಬಿಟ್ಟಿದ್ದಾರೆ, ನಂಗೆ ಅದು ಯಾವುದೂ ಗೊತ್ತಿರ್ಲಿಲ್ಲ. ನಾನು ಹೋದದ್ದು ಆಟ ನೋಡುವ ಉದ್ದೇಶದಿಂದ ಹೋದದ್ದು. 10 ದಿನ ಬರೀದ ಹೇಗೂ ರಜೆ ಇದ್ದೆ ಅಲ್ಲ, ಹೋಗುವ ಅಂತೇಳಿ. ಹಾಗೆ ಮರು ದಿವಸ ಮೂಡುಬಿದ್ರೆಯಲ್ಲಿ ಆಯ್ತು. ಅಲ್ಲಿ ಇವರು ರವಿಯನ್ನ ಕನ್ನಡಿಗಟ್ಟಿಯವರು, ಅವರು ನಾವು ರವಿಚಂದ್ರ ಅಂತೇಳಿ ಹೇಳುದಿಲ್ಲ, ರವಿಯನ್ನ ಅಂತೇಳಿ ಕರೀತೀವಿ. ಅಂದ್ರೆ ಅಷ್ಟು ಏನು ಒಡನಾಟ, ಹತ್ತಿರದ ಒಡನಾಟ. ಹಾಗಾಗಿ ಅವರು ಸಿಕ್ಕಿದ್ರು ಅಷ್ಟೇ, ತುಂಬಾ ಅನ್ಯೋನ್ಯವಾಗಿ ಮಾತಾಡ್ತಾ ಇದ್ದಾರೆ. ಅವರು ಇದು ಪದ್ಯಗಳನ್ನು ಬರೆದು ಕೊಟ್ಟರು, ನೋಡಿ ಇದನ್ನು ಇದು ಹೇಳು ಅಂದ್ರೆ ಪೂರ್ವರಂಗಕ್ಕೆ ದೇವರು ಹೋಗಿ ಇಂಥ ಪದ್ಯಗಳನ್ನು ಹೇಳಿ ಹೀಗೆ. ಸರಿ ಆಗಿದೆ ಇಲ್ವ ಅಂತ ಗೊತ್ತಿಲ್ಲ, ಅಂತೂ ಹೇಳಿದ್ದೇನೆ. ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪು ಆಗಿದೆ ಅಂತ ಗೊತ್ತಿಲ್ಲ. ಮೊದಲ ಬಾರಿಗೆ ಹೇಳಿದ್ದು ಹಾಗೆ ಇಲ್ಲ, ಅದಕ್ಕಿಂತ ಮೊದಲು ಹೇಳಿದೆ. ಅಂದ್ರೆ ಡಿಗ್ರಿಯಲ್ಲಿ ನಾನು ಹೇಳಿದ್ದೇನೆ. ಇದರಲ್ಲಿ ಮೇಳದಲ್ಲಿ ಮೇಳದಲ್ಲಿ ಅದು ಫಸ್ಟ್. ನಾನು ಕಾಲೇಜಲ್ಲಿ ಇರುವಾಗ ನಮ್ಗೆ ಇವರು ಬೊಟ್ಟಿಗೆರೆ ಪುರುಷೋತ್ತಮ ಮುನಿಯರು ಗುರುಗಳಾಗಿ ಇದಕ್ಕೆ ಬರ್ತಿದ್ರು, ಯಾವುದಕ್ಕೆ ಪದ್ಯಕ್ಕೆ. ಹಾಗೆ ಅವರಿಗೆ ಸ್ವರ ಇರುವುದು ಅಂದ್ರೆ ರಾತ್ರಿ ಇಡೀ ಆಟ ಇರುವುದು, ಹಗಲಲ್ಲಿ ನಿದ್ದೆಗೆಟ್ಟು ಪ್ರಾಕ್ಟೀಸ್ಗೆ ಪದ್ಯ ಹೇಳಬೇಕು. ಹಾಗೆ ಅವರಿಗೆ ಸ್ವರದ ಸ್ವಲ್ಪ ಸಮಸ್ಯೆ ಇತ್ತು. ಅವರು ಅದಕ್ಕೆ ಇವರು ಕೃಷ್ಣ ಬಗ್ಗೆ ನಮ್ಗೆ ನಾಟ್ಯ ಕಲಿಸ್ತಿದ್ರು. ಅವರು ಹೇಳಿದ್ರು, ಇವನು ಪದ್ಯ ಹೇಳ್ತಾನೆ ಭಾಗವತ್ರೆ, ಅವನನ್ನು ಪದ್ಯ ಹೇಳಿಸಿ, ನೀವು ಚೆಂಡೆ ಮೊದಲೇ ಬಾರಿಸಿ ಅಂತ ಹೇಳಿದ್ರು. ಅದಕ್ಕೆ ಪೂಂಜಾರಿ ಕೇಳಿದ್ರು ನನ್ನನ್ನು ಕರೆದು, ನೀನು ಪದ್ಯ ಹೇಳ್ತೀಯಾ ಅಂತ ಹೇಳಿ. ಇಲ್ಲ, ಪದ್ಯ ಹೇಳುದಿಲ್ಲ. ಮತ್ತೆ ಅವ್ರು ಹೇಳಿದ್ರು, ಈಗ ಸುಮ್ಮನೆ ಹೇಳ್ತೇನೆ ಪದ್ಯ, ನಂಗೆ ಅದರ ಅನುಭವ ಏನಿಲ್ಲ, ತಾಳೆಲ್ಲ ಹಾಕಿ ಗೊತ್ತಿಲ್ಲ ನನಗೆ, ಬೇಡ ನೀನು ತಾಳ ಹಾಕಬೇಡ, ಹೀಗೆ ಲಯ ನಾನು ಹೇಳಿಕೊಡ್ತೇನೆ, ಅದರ ಪ್ರಕಾರ ಪದ್ಯ ಹೇಳು ಅಂತ ಹೇಳಿದ್ರು. ಹಾಗೆ ನಾನು ಪ್ರಾಕ್ಟೀಸ್ ಅಲ್ಲಿ ಹೀಗೆ ಹುಚ್ಚಾಟಕ್ಕೆ ಪದ್ಯ ಹೇಳ್ತಾ ಇದ್ದೆ. ಅದೊಂದು ದೊಡ್ಡ ವಿಷಯ ಏನಲ್ಲ, ಅದು ಹೇಳ್ತಾ ಇದ್ದೆ ನಾನು. ಅದರ ನಂತರ ಅದು ಇದು ಏನು ಆ ಟೀಮು ಪ್ರದರ್ಶನ ಆಯ್ತು. ಮತ್ತೆ ನಮ್ಮ ಯಕ್ಷೋತ್ಸವ ಅಂತೇಳಿ ಇದರಲ್ಲಿ SDM ಲಾ ಕಾಲೇಜಲ್ಲಿ ವರ್ಷ ನಡೀತದೆ. ಅದಕ್ಕೆ ನಮ್ಮ ತಂಡ ಕೂಡ ಇತ್ತು. ಬುಟ್ಟಿಗೆರೆ ಪುರುಷೋತ್ತಮ ಪೂಂಜಾರಿ ನಮಗೆ ಭಾಗದ್ರು ನಮ್ಮ ಟೀಮಿಗೆ. ಅಂದ್ರೆ ಆ ಕಾರ್ಯಕ್ರಮದಲ್ಲಿ ನೀವು ಪದ್ಯ ಹೇಳಿದ್ದೆ? ಇಲ್ಲ, ಪದ್ಯ ಅವರೇ, ನಾನು ವೇಷ ಮಾಡಿ ನಾನು ಕಾರ್ತವೀರನ ರಾಣಿ ಮಾಡಿ. ಅಂದ್ರೆ ಮುಮ್ಮೇಳ ಕಲಾವಿದರಾಗಿ ನಾನು ವೇಷಧಾರಿಯಾಗಿ. ನಾನು ಕಲ್ತದ್ದು ಫಸ್ಟಿಗೆ ಇದು ಏನು ನಾಟ್ಯವೇ ಕಲಿತದ್ದು. ನಾಟ್ಯವೂ ಮಾಡ್ತೀವಿ, ಭಾಗವತಿಗೆ ಕಲಿಬೇಕು ತುಂಬಾ ಆಸೆ. ಆದ್ರೆ ಅಲ್ಲಿ ಹೋದ ದುರ್ಗೇಶ್ವರಿ ಯಕ್ಷಗಾನ ಸಂಘ ನಾನು ಹೇಳಿದಲ್ಲ, ವಿನಾಯಕಾರಂತರು ಇದ್ರು ಅಂತೇಳಿ, ಅಲ್ಲಿಗೆ ಹೋಗುವಾಗ ಅವರು ನನ್ನನ್ನು ನಾಟ್ಯ
ನೋಡು ನಾಟ್ಯ ಹೀಗೆ ಹೀಗೆ ಅಂತೇಳಿ ಹೇಳ್ತಾ ಇದ್ರು. ಮತ್ತೆ ಅದೇ ಟೈಮಲ್ಲಿ ನಾನು ಕಾಲೇಜಲ್ಲಿ ಕೂಡ ಇದು ಏನು ನಾಟ್ಯವನ್ನು ಮಾಡ್ತಾ ಇದ್ದೆ ಅಲ್ಲ, ವೇಷಕ್ಕೋಸ್ಕರ ಕೆಲವೊಂದು ತಾಳಗಳನ್ನು ಹೇಳಿಕೊಟ್ಟಿದ್ರು. ಅದನ್ನು ಇಲ್ಲಿ ಸ್ವಲ್ಪ ಅದನ್ನು ಏನು ಅದಕ್ಕೂ ಮತ್ತು ಇದಕ್ಕೂ ಏನು ವ್ಯತ್ಯಾಸ ಇದೆ ಅಥವಾ ಒಂದೇ ರೀತಿ ಕಲಿಸ್ತಾ ಇದ್ದಾರ ಹೀಗೆ ಅದರ ಬಗ್ಗೆ ನನಗೆ ಕೂಲಂಕುಷವಾಗಿ ಏನು ಒಂದು ವಿಮರ್ಶೆಯ ಅಂತ ಹೇಳ್ಬೋದು, ಒಂದು ಕುತೂಹಲ. ಅವರು ಹೇಗೆ ಕಲಿಸಿದ್ರು, ಇವರು ಹೇಗೆ ಕಲಿಸ್ತಾರೆ, ಇವರು ಯಾವುದನ್ನು ಕಲಿಸಲಿಲ್ಲ, ಅವರು ಯಾವುದನ್ನು ಕಲಿಸಿದ್ರು, ಹೀಗೆ ಆ ರೀತಿ ಒಂದು ಕುತೂಹಲ. ಈಗ ನೀವು ಯಕ್ಷಗಾನ ಕಲ್ತಾದ್ಮೇಲೆ ನೀವು ಬೇರೆ ವೃತ್ತಿಯನ್ನು ಮಾಡ್ಬೇಕಂತ ಇದ್ದವರು, ಈಗ ಯಕ್ಷಗಾನವನ್ನು ಅದೇ ವೃತ್ತಿಯನ್ನಾಗಿ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನಿಸಿತು? ಅಂದ್ರೆ ಯಕ್ಷಗಾನವನ್ನೇ ವೃತ್ತಿಪರವಾಗಿ ತೆಗೆದುಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗ್ಬೇಕಂತ ಹೇಗೆ ಅನಿಸ್ತು ನಿಮ್ಗೆ? ನನಗೆ ಬಾಲ್ಯದಿಂದ ಕೂಡ ಆಸೆ ಇದ್ದದ್ದು ಯಕ್ಷಗಾನದಲ್ಲಿ ಅಂದ್ರೆ ಯಕ್ಷಗಾನ ಕಲಾವಿದ ರಂಗಸ್ಥಳದಲ್ಲಿ ಅಂದ್ರೆ ಕಲಾವಿದನಾಗಿ ಅಲ್ಲಿ ಇರ್ಬೇಕು ಅನ್ನುವಂತ ಒಂದು ಆಸೆಯನ್ನು ಕಟ್ಟಿಕೊಂಡವನು. ಆದ್ರೆ ಮನೆಯವರ ಒತ್ತಡಕ್ಕೆ ನೀನು ಕಲ್ತು ಒಂದು ಇಂಥ ಕೆಲಸವನ್ನು ಮಾಡಬೇಕು ಅನ್ನುವಂತ ಒಂದು ಅಂದ್ರೆ ಮನೆಯವರು ಅಪ್ಪ ಹೇಳ್ತಿದ್ದಾರೆ, ಅಂದ್ರೆ ನಾನು ಯಕ್ಷಗಾನ ಹವ್ಯಾಸವಾಗಿ ತಗೊಳ್ತಿದ್ದೆ, ನೀನ್ ಅದನ್ನೇ ಮುಂದುವರಿಸಬೇಡ ಅಂತ ಹೇಳಿ ಯಕ್ಷಗಾನದಿಂದ ಜೀವನವನ್ನು ಸಾಗಿಸೋದಕ್ಕೆ ಕಷ್ಟ. ಮತ್ತೆ ಆ ಸಮಯದಲ್ಲಿ ತುಂಬಾ ಕಷ್ಟ ಇತ್ತು. ಆ ಸಮಯದಲ್ಲಿ ಯಕ್ಷಗಾನಕ್ಕೆ ಇದ್ವೇ ಇಲ್ಲ, ಇನ್ನು ಮುಂದೆ ಯಕ್ಷಗಾನ ನಿಲ್ತದೆ ಅನ್ನುವಂತ ಬಂದಿತ್ತು. ಯಾಕೆ ಕರ್ನಾಟಕ ಮೇಳ, ಸುರತ್ಕಲ್ ಮೇಳ ಅದೇ ಟೈಮಲ್ಲಿ ನಿಂತದ್ದು. ಅದೇ ಟೈಮಲ್ಲಿ ನಾನು ಯಕ್ಷಗಾನ ಯಾವಾಗ ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದೇ ಟೈಮಲ್ಲಿ ನಿಂತದ್ದು. ಹಾಗೆ ನಾನು ಕುಪ್ಪೆ ಪದವಿಗೆ ಯಕ್ಷಗಾನ ಕಲಿಯಲಿಕ್ಕೆ ಹೋಗುವಾಗ ಮನೆಯವರಿಗೆ ಯಾರಿಗೆ ಗೊತ್ತಿಲ್ಲದೆ ನಾನು ಹೋಗ್ತಾ ಇದ್ದದ್ದು. ಮತ್ತೆ ಸಂಜೆ ಬರುವಾಗ ನನಗೆ ಬೈಗಳದಿಂದ ಹಿಡಿದು ಒಂದೆರಡು ಪೆಟ್ಟು ತಿಂದದ್ದು ಉಂಟು. ಅಂದ್ರೆ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೆ, ಗೊತ್ತಾಗಿ ಹೋಗ್ತಾ ಇದ್ದದಲ್ಲ. ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗುದಲ್ಲ, ಅಲ್ಲ. ಇದು ನಮ್ಗೆ ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಆದ್ರೆ 2 ರೂಪಾಯಿಯನ್ನು ಟಿಕೆಟ್ ಇತ್ತು ನಮ್ಗೆ. 2.5 ರೂಪಾಯಿ ಟಿಕೆಟ್ ಅನ್ನು ಫುಲ್ ಟಿಕೆಟ್ ಆವಾಗ ಎಡಪದವಿಯಿಂದ ಕುಪ್ಪೆ ಪದವಿ. ನನಗೆ 1 ರೂಪಾಯಿ ಅರ್ಧ ಚಾರ್ಜ್ ಆವತ್ತು. ಅಂದ್ರೆ ಸರ್ವಿಸ್ ಬಸ್ ಅಲ್ಲ, ಸರ್ವಿಸ್ ಬಸ್ ಅಲ್ಲಿ ಇದು ಅರ್ಧ ಟಿಕೆಟ್ ಕೊಡುವುದಿಲ್ಲ. ಆದಿತ್ಯವಾರ ದಿವಸ ಅಲ್ವಾ, ಕೊಡುವುದಿಲ್ಲ. ಫುಲ್ ಟಿಕೆಟ್ ತೆಗಿಬೇಕು. ಫುಲ್ ಟಿಕೆಟ್ ಕೊಡುವಷ್ಟು 2.5 ರೂಪಾಯಿ ಕೂಡ ನನ್ನ ಹತ್ರ ಹಣ ಇರ್ಲಿಲ್ಲ. ಕೆಲವು ಸರಿ ನಾನು ನಡ್ಕೊಂಡೇ ಹೋಗ್ತಾ ಇದ್ದೆ, ಅಲ್ಲಿ ನಡ್ಕೊಂಡು ಬರುದು. ಮತ್ತೆ ಕೆಲವೊಮ್ಮೆ ಅವ್ರ ಗುರುಗಳು ನಂಗೆ ಈ ಕಡೆ ಕಾವೂರು ಕಡೆ ಹೋಗ್ಲಿಕ್ಕೆ ಉಂಟು ಅಥವಾ ಎಡಪದ ಕಡೆ ಹೋಗ್ಲಿಕ್ಕೆ ಉಂಟು ಅಂತೇಳಿ ಅವರ ಒಂದು ಚೇತಕ್ ಅನ್ನೋದೊಂದು ಇದು ಇತ್ತು, ಅದರಲ್ಲಿ ಕುತ್ಕೊಂಡು ಎಡಪದ ತನಕ ಬಿಡ್ತಿದ್ರು. ಅದು 1-2-3 ದಿವಸ ಅಷ್ಟೇ. ಬಾಕಿ ದಿವಸ ಎಲ್ಲ ನಡ್ಕೊಂಡೇ ಹೋಗ್ತಾ ಇದ್ದೆ. ಮತ್ತೆ ಅಣ್ಣ ಸೈಕಲ್ ಇತ್ತು, ಅದು ಅವನಿಗೆ ಗೊತ್ತಾಗದ ರೀತಿಯಲ್ಲಿ ನಾನು ತಗೊಂಡು ಹೋಗ್ತಿದ್ದೆ. ಮತ್ತೆ ತಂದು ಅಲ್ಲಿ ಅದೇ ರೀತಿಯಲ್ಲಿ ಇಟ್ಟು ಬಿಡುದು, ಎಲ್ಲಿ ತಗೊಂಡು ಹೋಗ್ಲಿಲ್ಲ ಅಂತ. ಮನೆಯವರಿಗೆ ಆದ್ರೂ ಸಹ ನಾನು ಯಕ್ಷಗಾನಕ್ಕೆ ಹೋಗ್ತಾ ಇದ್ದೇನೆ, ಯಕ್ಷಗಾನಕ್ಕೆ ಕ್ಲಾಸ್ಗೆ ಹೋಗ್ತಾ ಇದ್ದೇನೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಅಂದ್ರೆ ನೀವು ಅವ್ರಿಗೆ ಗೊತ್ತಿರ್ಲಿಲ್ಲ ನೀವು ಹೋಗ್ತಿದ್ದೀರಲ್ಲ. ಒಂದು ದಿನ ಗೊತ್ತಾಗ್ತದೆ ನೀವು ಹೋಗ್ತಾ ಇದ್ದೀರಿ, ಯಕ್ಷಗಾನ ವೃತ್ತಿಪರವಾಗಿ ತಗೊಳ್ತಿದ್ದೀರಿ ಅಂತ. ಆಗ ಹೇಗಿತ್ತು ಅವರ ಪ್ರತಿಕ್ರಿಯೆ? ಮೊದಲಿಗೆ ಅಪ್ಪನ ವಿರೋಧನೇ ಇತ್ತು. ಅಂದ್ರೆ ಹೋಗುದು ಬೇಡ ಯಕ್ಷಗಾನಕ್ಕೆ ಬೇಡ ಅಂತೇಳಿ, ಯಕ್ಷಗಾನ ಸಾಕು, ನೀನು ಬೇರೆ ಏನಾದ್ರು ಅಂದ್ರೆ ಆ ಕಾಲದಲ್ಲಿ ಕಲಾವಿದರದು ಕಷ್ಟದ ಬದುಕು. ಹೌದು. ಮತ್ತೆ ಯಕ್ಷಗಾನದಿಂದಾಗಿ ಏನು ನಮ್ಮ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟ. ಹಾಗಾಗಿ ಅವರಿಗೆ ಆಸೆ ಇದ್ದದ್ದು ಏನಂದ್ರೆ ಒಂದು ಒಳ್ಳೆಯ ಪೋಸ್ಟ್ ಅಲ್ಲಿ ಒಂದು ಜಾಬ್ ಮಾಡ್ಬೇಕು ಅನ್ನುವಂತ ಒಂದು ಆಸೆ ಇತ್ತು. ಅದು ಇರುವಂತದ್ದು ಸಹಜ, ಇರ್ತದೆ. ತಮ್ಮ ಮಕ್ಕಳು ಒಂದು ಒಳ್ಳೆಯ ಪೊಸಿಷನ್ಗೆ ಹೋಗ್ಬೇಕಂತ. ವೃತ್ತಿಪರ ಕಲಾವಿದರಾದ ನಂತರ ನೀವು ಮೊದಲು ಸೇರಿದ ಮೇಳ ಯಾವುದು? ವೃತ್ತಿಪರ ಕಲಾವಿದ ನಾನು ಮೊದಲು ಸೇರಿದ ಮೇಳ ಮಂಗಳದೇವಿ. ಅದೇ ಮೇಳದಲ್ಲಿ ಅದರಲ್ಲಿ ನವೆಂಬರ್ ಅಲ್ಲಿ ಮೇಳ ಹೊರಡ್ತದೆ. ನವೆಂಬರ್ ಎಂಡಿಗೇನು ನಾನು ಎಂಟ್ರಿ ಆದೆ ಮೇಳಕ್ಕೆ. ಅದರ ನಂತರ ಸಾಧಾರಣ ಏಪ್ರಿಲ್ಗೇನು ನಮಗೆ B.Ed ಶಿಕ್ಷಣ ಪ್ರಾರಂಭ ಆಯಿತು. ಹಾಗೆ ಮಾರ್ಚ್ ಎಂಡ್ವರೆಗೆ ನಾನು ಅದರಲ್ಲಿ ಇದು ಮಾಡಿದ್ದೆ. ಭಾಗವತರಾಗಿ ಮೊದಲು ಪದ್ಯ ಹಾಡಿದ ಪ್ರಸಂಗ ಯಾವುದು? ಭಾಗವತರಾಗಿ ಅದು ಕಾಲೇಜಲ್ಲಿ ಅಲ್ಲ ಮೇಳದಲ್ಲಿ ಹಾಡಿದರೆ? ಮೇಳದಲ್ಲಿ ಅದುವೆ ಮಂಗಳದೇವಿ ಮೇಳನೇ. ಅಲ್ಲ ಅಂದ್ರೆ ಪ್ರಸಂಗ
ಪ್ರಸಂಗ ಆವಾಗ ಕಾಲ್ಪನಿಕ ಪ್ರಸಂಗ. ಕಾಲ್ಪನಿಕ. ಅಂದ್ರೆ ಪೌರಾಣಿಕ ಪ್ರಸಂಗಗಳು ಆಗ್ತಿತ್ತು, ಹಾ. ಆದ್ರೆ ನನಗೆ ಪದ್ಯ ಹೇಳುವುದಕ್ಕೆ ಗೊತ್ತಿರ್ಲಿಲ್ಲ. ಅಂದ್ರೆ ಪ್ರಸಂಗದ ಪದ್ಯಗಳನ್ನು ಈ ಪೂರ್ವರಂಗದ ಪದ್ಯಗಳನ್ನು ಹೇಳಿದಾಗೆ ಪ್ರಸಂಗದ ಪದ್ಯಗಳನ್ನು ಹೇಳಿಕಲ್ಲ. ಹೇಳಿಕ. ಮತ್ತೆ ಅದರ ಸನ್ನಿವೇಶ ನಮಗೆ ಗೊತ್ತಿರಬೇಕು. ಹಾ. ಸನ್ನಿವೇಶ ಏನು ಹ್ಮ್. ಅಂದ್ರೆ ಆ ಸಿಟ್ಟಿನ ಉದ್ವೇಗದ ಸನ್ನಿವೇಶನ, ಹ್ಮ್. ಅಂದ್ರೆ ಆ ಸನ್ನಿವೇಶಕ್ಕೆ ನಮ್ಗೆ ನಾವು ಹೇಗೆ ಪದ್ಯವನ್ನು ಹೇಳಬೇಕು ಅಥವಾ ಪದ್ಯವನ್ನು ಎತ್ತುಗಡೆ ಹೇಗೆ ಮಾಡಬೇಕು ಹ್ಮ್. ಅನ್ನುವಂತ ಕಲ್ಪನೆ ಅಥವಾ ತಿಳುವಳಿಕೆ ನನಗೆ ಇರ್ಲಿಲ್ಲ ಅವತ್ತು. ಹಾ. ನಾನಂದ್ರೆ ಚಕ್ರತಾಳಕ್ಕೆ ಹೋದವನು. ಹಾ. ಮತ್ತೆ ಮರುದಿವಸದಿಂದ ಇದು ಎಂತ ಸಂಗೀತ ಅಂತ ಹೇಳ್ತಾರೆ, ಪೂರ್ವರಂಗವನ್ನು ಸಂಗೀತ ಅಂತ ಹೇಳ್ತಾರೆ. ಅದನ್ನು ಹೇಳಿಕೆ ಪ್ರಾರಂಭ ಹೇಳಿದ್ರು. ಅದರ ನಂತರ ಒಂದು 2 ದಿವಸದ ನಂತರ ಮತ್ತೆ ಒಂದು ಇದು ಪ್ರಸಂಗದ ಪದ್ಯ 4 ಹೇಳು ಅಂತೇಳಿ ಇವರು ರವಿಯನ್ನ ಹೇಳ್ತಿದ್ರು. ಅದನ್ನು ನಾನು ಇದು ಹೀಗೆ ಹೇಳುದು ಅಂತೇಳಿ ಅವರ ಹತ್ರ ನಾನು ಅದನ್ನು ಏನು ಹೇರುವ ಕ್ರಮ ಹೇಗೆ, ಕ್ರಮವನ್ನು ನಾನು ಹೇಳ್ತಿದ್ದೆ. ಅಂದ್ರೆ ಅವರು ಹಿಂದಿನ ದಿವಸ ಹೇಳ್ತಾರೆ ಅದೇ ಪ್ರಸಂಗ, ಅದನ್ನು ನಾನು ಕಿವಿ ಕೊಡು, ರಂಗಸ್ಥಳದಲ್ಲಿ ಕಿವಿ ಕೊಡು, ಇದೇ ರೀತಿಯಲ್ಲಿ ನಾಳೆ ಹೇಳ್ಬೇಕು ಅಂತ. ಹಾಗೆ ಆದಷ್ಟು ನಾವು ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ಅರ್ಧ ಗಂಟೆ ನಂಗೆ ಪದ್ಯ ಹೇಳಲಿಕ್ಕೆ ಅವಕಾಶ ಕೊಟ್ಟರು. ಅದರಿಂದ ಒಂದು 3/4 ಗಂಟೆ. ಆಮೇಲೆ ಅದೇ ಒಂದು ತಿಂಗಳೇನು ಆಗ್ಲಿಲ್ಲ ಅಷ್ಟೇ. 1 ಗಂಟೆವರೆಗೆ 12:15 1 ಗಂಟೆ ಇಲ್ಲ 12:15 ತನಕ ಪದ್ಯ ಹೇಳಿದೆ. ಅಂದ್ರೆ ಪ್ರಧಾನ ಭಾಗವತ ಅವತ್ತು ಅನುಪಸ್ಥಿತಿ, ನಾನು ಮತ್ತೆ ರವಿಯನ್ನ ಇಬ್ಬರು. ಆ ದಿವಸ ರವಿನ ಹೊರಟಲ್ಲಿ ನಿಂತಿದ್ದಾರೆ. ನಿನಗೆ ಕಷ್ಟ ಆದ್ರೆ ನಾನು ಬರ್ತೇನೆ ಅಂತೇಳಿ, ಆದಷ್ಟು ನೀನು ಹೇಳು 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 ಅಂತೇಳಿ. ಅಂದ್ರೆ ಅವರು ಮತ್ತೆ ಬೆಳಿಗ್ಗೆವರೆಗೂ ಕೂತ್ಕೊಳ್ಬೇಕಲ್ಲ, ಒಬ್ರಿಗೆ ಬರ್ಡನ್ ಆಗ್ತದೆ. ಹಾಗೆ ಅವರು ನಾನು 12:15 ತನಕ ಅವತ್ತು ಪದ್ಯ ಹೇಳಿದೆ. ಪದ್ಯ ನನಗೇನು ಸರಿ ಆಗ್ಲಿಲ್ಲ. ಅಂದ್ರೆ ಹೌದು, ಅವರಿಗೆ ಕಲಾವಿದರಿಗೆ ಕಲಾವಿದ್ರು ಕೂಡ ಹಾಗೆಲ್ಲ ದೊಡ್ಡ ಕಲಾವಿದ್ರು, ಹೆಸರಾಂತ ಕಲಾವಿದರು. ತುಳು ಯಕ್ಷಗಾನದಲ್ಲಿ, ತುಳು ಪ್ರಸಂಗದಲ್ಲಿ ಇವರು ಸರಪಳಿ ಅಶೋಕ್ ಶೆಟ್ಟಿ ಅವರಿದ್ರು ಅವಾಗ, ಮತ್ತೆ ದಾಸಪ್ರೈಗಳು, ಮತ್ತೆ ಕೊಲ್ತಿಗೆ ನಾರಾಯಣಗೌಡರು, ಸಿದ್ದಗಟ್ಟೆ ಸದಾಶಿವ ಶೆಟ್ರು, ಮತ್ತೆ ಸದಾಶಿವ ಕುಲಾಲ್ ವೇಣೂರು, ಸದಾಶಿವ ಆಚಾರ್ಯ ವೇಣೂರು, ವಾಮನ್ ಕುಮಾರ್ ಅಂತ ದೊಡ್ಡ ಮೇರು ಕಲಾವಿದರು. ಹೌದಪ್ಪ. ನಾನಂದ್ರೆ ಇದು ಏನು ಪ್ರಸಂಗ ಬಿಡಿ, ಇದು ಪೂರ್ವರಂಗಿಕೆ ಪದ್ಯ ಹೇಳುವುದೇ ಕಷ್ಟಕ್ಕೆ. ಅಂಥದ್ರಲ್ಲಿ ಪ್ರಸಂಗಕ್ಕೆ ಯಾವ ರೀತಿ ಹೇಳಬೇಕು ಅನ್ನುವಂತ ಒಂದು ಏನು ಹೆದರಿಕೆ. ಅಂದ್ರೆ ಭಾಗವತರೇ ನಿರೂಪಕರಾಗಿರುವುದು ಯಕ್ಷಗಾನ. ಅದರ ಬಗ್ಗೆ 1-2 ಮಾತು ಹೇಳ್ತೀರಾ? ಅದು ಅಂದ್ರೆ ಭಾಗವತರ ಜವಾಬ್ದಾರಿ ಏನಿರ್ತದೆ ಒಂದು ಪ್ರಸಂಗ ಆಗ್ಬೇಕಾದ್ರೆ, ಅದರ ಬಗ್ಗೆ? ಭಾಗವತರ ಜವಾಬ್ದಾರಿ ತುಂಬಾ ಇದೆ. ಅಂದ್ರೆ ಭಾಗವತರ ಅದರ ಬಗ್ಗೆ ಪೂರ್ತಿ, ಈಗ ಒಬ್ಬ ಭಾಗವತ ಇಡೀ ರಾತ್ರಿಗೆ 2 ಭಾಗವತರು ಅಂತ ಆದ್ರೆ ಅವರಿಗೆ ಅರ್ಧ ಭಾಗ ಇರ್ತದೆ. ಹಾಗಂತೇಳಿ ಅರ್ಧ ಭಾಗವನ್ನು ನೋಡಿದ್ರೆ ಸಾಕಾಗುದಿಲ್ಲ. ಇಡೀ ಪೂರ್ತಿ ಪ್ರಸಂಗವನ್ನು ಅವರು ಅಧ್ಯಯನ ಮಾಡ್ಲೇಬೇಕು. ಹೇಳ್ಬೇಕಾದ್ರೂ ಪೂರ್ತಿ ಪ್ರಸಂಗವನ್ನೇ ಅಧ್ಯಯನ ಮಾಡಿ. ಹೌದು, ಒಂದು ಪದ್ಯ ಅಂತಲ್ಲ, ಒಂದು ಇಷ್ಟು ಭಾಗವನ್ನು ಹೇಳ್ಬೇಕಾದ್ರೆ ಅಷ್ಟನ್ನೇ ನೋಡುವುದು ಆಗುದಿಲ್ಲ. ಯಾಕಂದ್ರೆ ಅವರು ಬರುವಾಗ ಲೇಟ್ ಆಯ್ತು ಅಥವಾ ಏನೋ ಕಾರಣದಿಂದಾಗಿ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಸಮಯ ಆಚೆ ಆಗುದಿಲ್ಲ. ಹೌದು, ಅವಾಗ ಏನು ಬಸ್ಸುಗಳು ಈ ಸ್ವಂತ ವಾಹನಗಳು ಅನ್ನುವಂಥದ್ದು ಇರಲಿಲ್ಲ, ತುಂಬಾ ರೇರ್, ಅಂತವರಲ್ಲಿ ಇತ್ತು ಅಷ್ಟೇ. ಹಾಗೆ ಅದನ್ನು ಪೂರ್ತಿ ಸ್ಟಡಿ ಮಾಡ್ಬೇಕು. ಅಂದ್ರೆ ಒಂದು ಪ್ರಸಂಗದ ಪೂರ್ತಿ ಕಲ್ಪನೆ ಬರ್ಬೇಕು ಅಂತಾದ್ರೆ ಆ ಪ್ರಸಂಗವನ್ನು ಪೂರ್ತಿ ಅಧ್ಯಯನ ಮಾಡ್ಲೇಬೇಕು. ಹಾಗೆ ಈಗ ನೀವು ಹೇಳಿದ್ರಿ, ಈಗ ಭಾಗವತರು 1-2 ಗಂಟೆ ಕೂತ್ಕೊಳ್ಬೇಕಂತ ಈಗ ಪದ್ಯ ಹೇಳ್ಬೇಕಾದ್ರೆ, ಅದರ ಹಾಗೆ ಹೇಗೆ ಆಗ್ತದೆ ಅನುಭವ? 1-2 ಗಂಟೆ ಕೂತ್ಕೊಳ್ಬೇಕು, ಸುಸ್ತು, ಆ ಕಂಠದಲ್ಲಿ ಧ್ವನಿ ಇರ್ಬೇಕು, ಆ ಒಳ್ಳೆಯ ಧ್ವನಿ ಮೂಲಕ ನಮ್ಮ ಕಲಾವಿದರಿಗೆ ಮನೋರಂಜನೆ ನೀಡಬೇಕಾಗ್ತದೆ. ಆ ಕಷ್ಟ ಒಂದು ಕೂತ್ಕೊಳ್ಬೇಕು ಅಷ್ಟೊತ್ತು, ಆ ಕಷ್ಟದ ಬಗ್ಗೆ ಒಂದು ಹೇಳ್ತೀರಾ? ಅಂದ್ರೆ ಎಷ್ಟು ಕಷ್ಟ ಆಗ್ತದೆ? ಅಲ್ಲ, ಕಷ್ಟ ಅಲ್ಲ, ಅದು ಇಷ್ಟನೇ. ಯಾಕೆಂತ ಹೇಳಿದ್ರೆ ನಾವು ಈಗ ವೃತ್ತಿಪರರಾಗಿ ಇರುವಾಗ ಮನೆಯಿಂದ ಹೊರಡ್ತೇವೆ, ಆಟಕ್ಕೆ ಹೋಗ್ತೇವೆ. ನಾನು ಕೂತ್ಕೊಳ್ಳುವ ಟೈಮ್ ಆಯ್ತು, ಹೋಗ್ಬೇಕು ರಂಗಸ್ಥಳಕ್ಕೆ, ಹೋಗ್ತೇವೆ. ಹೋಗಿ ಕೂತ್ಕೊಂಡು ಅದು ಆ ಇದರಲ್ಲಿ ಹೋಗ್ತದೆ. ನಮ್ಗೆ ಆ ಸಮಯ ಕಳೆದದ್ದು ಗೊತ್ತೇ ಆಗುದಿಲ್ಲ. ರಂಗಸ್ಥಳಕ್ಕೆ ಹೋದ ನಂತರ ಸಮಯ ಕಳೆದು ಎಲ್ಲಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ತುಂಬಾ ಅಂದ್ರೆ ಒಂದು ಪದ್ಯ ಆಗಿ ಸುಮಾರು 1/4 ಗಂಟೆ, ಅರ್ಧ ಗಂಟೆ ಪದ್ಯ ಇಲ್ಲ ಅಂತ ಆದ್ರೆ ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಆದ್ರೂ ಗಮನ ನಾವು ರಂಗಸ್ಥಳದಲ್ಲಿ ಇರ್ಬೇಕಾಗ್ತದೆ. ಹಾಗಂತ ಹೇಳಿ ಸುಮ್ಮನೆ ದಿವಸ ಆಗುವಂತ ಪ್ರಸಂಗ ಆಗ್ತದೆ. ಇದು ಆದ ನಂತರ ಇದು ಅಂತ ಹೇಳುವಂತದ್ದು ಮಾಮೂಲಿ ಗೊತ್ತಿರ್ತದೆ. ಈಗ ಡೈಲಿ ಆಗುವಂತ ಪ್ರಸಂಗ
ಅದು ರೂಢಿ ಗ್ಯಾಪ್ ಉಂಟು, ಹೌದು ಇಷ್ಟು ಗ್ಯಾಪ್ ಉಂಟು ಇಲ್ಲಿಗೆ ಅಂತೇಳಿ ನಮ್ಗೆ ಮೊದಲೇ ಗೊತ್ತಿತ್ತು. ಆದ್ರೆ ಹೊಸ ಹೊಸ ಪ್ರಸಂಗ ಆಗುವಾಗ ನಮ್ಗೆ ಎಲ್ಲಿ ಎಷ್ಟು ಗ್ಯಾಪ್ ಇರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಕಲಾವಿದರ ಮೇಲೆ ಹೋಗ್ತದೆ ಅಂದ್ರೆ ಹಾಸ್ಯದ ಸನ್ನಿವೇಶ ಇರ್ಲಿ ಅವಾಗೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ತದೆ ಸಂಭಾಷಣೆಯಲ್ಲಿ. ಈಗ ಯಕ್ಷಗಾನಗಳಲ್ಲಿ ಪೌರಾಣಿಕ ಮತ್ತು ಸಾಮಾಜಿಕ ಅಂತ 2 ವಿಭಾಗಗಳಿದೆ. ನೀವು ಆ 2 ವಿಭಾಗಗಳಲ್ಲಿ ಯಾವ ವಿಭಾಗಕ್ಕೆ ಪದ್ಯ ಹಾಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಪ್ರಾರಂಭದಲ್ಲಿ ಏನು ಈ ಕಾಲ್ಪನಿಕ ಪ್ರಸಂಗಗಳೇ ಇರುವಂತ ಮೇಳಕ್ಕೆ ನಾನು ಇದೇನು ಅಂದ್ರೆ ಪ್ರಾರಂಭ ಮಾಡಿದ್ದೆ ಕಾಲ್ಪನಿಕ ಪ್ರಸಂಗ. ಹಾಗಾಗಿ ಅದರಲ್ಲಿ ಒಂದು ಹೀಗೆ ಅಂತೇಳಿ ಒಂದು ಏನು ಅದರಲ್ಲಿ ಒಂದು ಇನ್ವಾಲ್ವ್ ಆಗಿದ್ದೆ, ಆಯ್ತಾ. ಅದರ ನಂತರ ಪುರಾಣ ಪ್ರಸಂಗಗಳು ಅಂತ ಹೋಗುವಾಗ ಅದು ಹೇಗೆ ಏನು ಅದರ ಬಗ್ಗೆ ಸ್ವಲ್ಪ ಮತ್ತೂ ಸ್ಟಡಿ ಮಾಡ್ಬೇಕಾಗ್ತದೆ. ಅಂದ್ರೆ ಆ ತುಳು ಪ್ರಸಂಗಗಳನ್ನು ಅಥವಾ ಕಾಲ್ಪನಿಕ ಪ್ರಸಂಗಗಳಲ್ಲಿ ಹೇಳಿದ ಪದ್ಯಗಳನ್ನೇ ಅದೇ ರೀತಿಯಲ್ಲಿ ಇಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ಅದರ ತಾಳಲಯ ಎಲ್ಲ ಒಂದೇ ಇದ್ರೂ ಸಹ ಹೇಳುವಂತ ಶೈಲಿ ಅಥವಾ ವಿಧಾನ ಸ್ವಲ್ಪ ಬದಲಾವಣೆ ಇರ್ತದೆ. ಅಂದ್ರೆ ಇದಕ್ಕೆ ನಾವು ಅಲ್ಲಿಗೆ ನಾವು ಎಷ್ಟು ನಾವು ಇದು ಏನು ಅಂದ್ರೆ ಒಂದು ಏನು ತಕ್ಕಡಿಯಲ್ಲಿ ನಾವು ತೂಕ ಮಾಡಿದಾಗ, ಆಯ್ತಾ. ಯಾವುದು ಹಾಳಲ್ಲ, ಯಾವುದು ಒಳ್ಳೆ, ಯಾವುದು ಕೆಟ್ಟದ್ದು ಅಲ್ಲ, ಯಾವುದು ಹಾಳಲ್ಲ, ಯಾವುದು ಕೆಟ್ಟದ್ದು ಅಲ್ಲ, ಎಲ್ಲವೂ ಬೇಕು, ಆಯ್ತಾ. ಹಾಗಂದ್ರೆ ಅವರವರ ಅಭಿರುಚಿಗೆ ಬಿಟ್ಟದ್ದು. ಅಂದ್ರೆ ಕೆಲವರಿಗೆ ಈ ತುಳು ಪ್ರಸಂಗ ಅಂದ್ರೆ ಈ ವಿಷಯ ಏನಾಗಿದೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಈಗ ಸಾಮಾನ್ಯವಾಗಿ ನಾವು ಹೇಳುದಿದ್ರೆ ನಮಗೆ ಅರ್ಥ ಆಗುವಂತ ಭಾಷೆ ಯಾವುದು, ಅದರಲ್ಲಿ ಯಕ್ಷಗಾನ ಪ್ರದರ್ಶನ ಆದ್ರೆ ಬೇಗ ಕ್ಯಾಚ್ ಮಾಡ್ತಾರೆ. ಅಂದ್ರೆ ಅದನ್ನು ಸ್ವೀಕರಿಸ್ತಾರೆ. ಅದೇ ಅರ್ಥ ಆಗದಂತಹ ಭಾಷೆಯಲ್ಲಿ ಯಕ್ಷಗಾನ ಪ್ರದರ್ಶನ ಆದ್ರೆ ಅದನ್ನು ಸ್ವೀಕರಿಸುವಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ವಿಷಯ ಅಷ್ಟೇ. ಅಂದ್ರೆ ಅದಕ್ಕೋಸ್ಕರ ಹೇಳುದು, ಯಾವುದಾದ್ರೂ ಸಹ ಮಾತೃಭಾಷೆಯಲ್ಲಿ ಆದ್ರೆ ಅದಕ್ಕೆ ಇದು ಏನು ಅದಕ್ಕೆ ತೂಕ ಜಾಸ್ತಿ. ಒಳ್ಳೆಯ ವಿಷಯಗಳು ಅಲ್ಲೂ ಇದೆ, ಇಲ್ಲೂ ಇದೆ. ಕೆಟ್ಟ ವಿಷಯಗಳು ಇದೆ, ಎರಡೂ ಕಡೆಯಲ್ಲಿ ಇದೆ. ಹಾಗೆ ಅದನ್ನು ನಾವು ಯಾವುದು ಕೆಟ್ಟದು ಅಥವಾ ಅನ್ನುವಂಥದ್ದನ್ನು ನಾವು ತಾರತಮ್ಯ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗೆ ಈಗ ಇಷ್ಟು ವರ್ಷದ ಯಕ್ಷಪಯಣದಲ್ಲಿ ಈಗ ನೀವು ಪ್ರಸ್ತುತವಾಗಿ ಯಾವ ಮೇಳದಲ್ಲಿ ಇದ್ದೀರಿ ಭಾಗವತರೆ? ನಾನು ಪ್ರಸ್ತುತವಾಗಿ ಸುಂಗದಕಟ್ಟೆ ಮೇಳದಲ್ಲಿ 2 ವರ್ಷದಿಂದ ಸುಂಗದಕಟ್ಟೆ ಮೇಳದಲ್ಲಿ ಕಲಾದೇವಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಈಗ ಇಷ್ಟು ವರ್ಷದ ಯಕ್ಷಪಯಣದಲ್ಲಿ ಹಲವಾರು ಪಾತ್ರಗಳನ್ನು ನೀವು ನೋಡಿದ್ದೀರಿ, ಹಲವಾರು ಪ್ರಸಂಗಗಳನ್ನು ನೋಡಿದ್ದೀರಿ, ಅದಕ್ಕೆ ಪದ್ಯವನ್ನು ಹಾಡಿದ್ದೀರಿ. ಇಷ್ಟು ವರ್ಷದಲ್ಲಿ ನೋಡಿದ ಪಾತ್ರಗಳಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಪಾತ್ರ ಅಂತ ಹೇಳುವುದಾದ್ರೆ ಯಾವುದು? ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಪಾತ್ರಗಳು ಇಷ್ಟ ಆಗ್ತದೆ. ಒಂದೊಂದು ಪ್ರಸಂಗ ಒಂದೇ ಪಾತ್ರ ಅಲ್ಲ, ಒಂದು 4-5 ಪಾತ್ರಗಳು ಇಷ್ಟ ಆಗ್ತದೆ. ಹಾಗೆ ಅದನ್ನು ಎಲ್ಲವನ್ನು ಹೇಳುವುದಕ್ಕೆ ತುಂಬಾ ಕಷ್ಟ. ಯಾವುದಾದ್ರೂ ಒಂದು ಇಷ್ಟವಾದಂತಹ ಪಾತ್ರ ಅಂತ ಹೇಳಿದ್ರೆ ಹೇಳ್ಬೋದು. ಹಾಗಂದ್ರೆ ಇದನ್ನು ಹೇಳಿದ್ರೆ ಅದನ್ನು ಬಿಟ್ಟಾಗಿ ಆಗ್ತದಾ ಅನ್ನುವಂತ ಒಂದು ಇದಾಗ್ತದೆ. ಉದಾಹರಣೆಗೆ ಹೇಳುದಿದ್ರೆ ಕೋರ್ದಬ್ಬು ಬಾರಕ, ಅದರಲ್ಲಿ ಮಾನಿಗ ಅನ್ನುವಂತ ಒಂದು ಪಾತ್ರ, ಮತ್ತೆ ಸುಶೀಲೆ ಅನ್ನುವಂಥದ್ದು. ಆ ಪಾತ್ರದ ಸನ್ನಿವೇಶಗಳು ಬಹಳ ಏನು ಮನ ಮುಟ್ಟುವಂಥದ್ದು, ಬಹಳ ಏನು ಆ ಸನ್ನಿವೇಶಕ್ಕೆ ಪದ್ಯ ಹೇಳ್ಬೇಕು ಅನ್ನುವಂತ ಒಂದು ಮನಸ್ಸು ಜಾಸ್ತಿ ಆಗ್ತದೆ, ಮನಸ್ಸಿಗೆ ಮುದ ನೀಡುವಂತಹ ಪಾತ್ರ. ಹೌದು. ಅಂದ್ರೆ ಏನು ಇವಳ ಒಂದು ತ್ಯಾಗ, ಅವಳದನ್ನು ಏನು ಸರಿ ನೀನು ಹಾಗೆ ಮಾಡ್ತೀಯಾ ಸರಿ ಅಂತೇಳಿ ಅವಳು ಅದಕ್ಕೋಸ್ಕರ ತನ್ನ ತ್ಯಾಗವನ್ನು ಅರ್ಪಣೆ ಮಾಡುವಂಥದ್ದು. ಹೀಗೆ ಇಂಥ ಪ್ರಸಂಗ ಅದು ಇರ್ಬೋದು. ಮತ್ತೆ ಹೀಗೆ ತುಳುನಾಡು ಸಿರಿಯಲ್ಲಿ ಆಗಿರ್ಬೋದು, ಮತ್ತೆ ಕೋಟಿ ಚೆನ್ನೈ ಆಗಿರ್ಬೋದು. ಇದು ಯಾವುದು ಚಾರಿತ್ರಿಕ ಪ್ರಸಂಗಗಳಲ್ಲಿ ಹೇಳುದಿಲ್ಲ. ಹಾಗೆ ಮತ್ತೆ ಪುರಾಣ ಪ್ರಸಂಗಗಳಲ್ಲಿ ಉಂಟು, ಸುಮಾರು ಇದೆ. ಭಾಗವತೆ ಅದೇ ರೀತಿ ನಿಮ್ಮ ಯಕ್ಷಪಯಣದಲ್ಲಿ ಎಷ್ಟು ವರ್ಷದಿಂದ ಯಕ್ಷಗಾನದಲ್ಲಿ ಕಲಾದೇವಿಯ ಸೇವೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಎಷ್ಟು ನಮ್ಮ ಮೇಳಗಳಲ್ಲಿ ನೀವು ಕಲಾದೇವಿಯ ಸೇವೆ ಮಾಡಿದ್ದೀರಿ ಅಂತ? ನಾನದೇ 2005ರಲ್ಲಿ ಯಕ್ಷಗಾನ ಮೇಳಕ್ಕೆ ಹೋದವನು, ಪಾದಾರ್ಪಣೆ ಮಾಡಿದವನು. ಅದರ ನಂತರ 1 ವರ್ಷ ಅದೇ ನನ್ನ B.Ed ಶಿಕ್ಷಣದ ಸಂದರ್ಭದಲ್ಲಿ ಆ 1 ವರ್ಷ ಕಡಿವಾಣ ಹಾಕಿದ್ದೇನೆ. 1 ವರ್ಷ 1.5 ವರ್ಷ ಕಡಿವಾಣ ಹಾಕಿದ್ದೇನೆ. ಬಿಟ್ರೆ ಅಂದ್ರೆ ಅದರ ಮಿಡ್ಲಲ್ಲಿ ರಜೆ ಇರುವಾಗ ನಾನು ಬಂದವನು ಆಟದ ಹತ್ರ ಹೋಗ್ತಿದ್ದೆ. ನಮ್ಮ ಮಂಗಳದೇವಿ ಮೇಳದ ಎಲ್ಲಿ ಆಟ, ಪಳ್ಳಿಯಲ್ಲಿ ಆಟ, ಅಲ್ಲಿಗೆ ನಾನು
ಕಲಾವಿದರ ಜೊತೆಯಲ್ಲಿ ಹೋಗ್ತಿದ್ದೆ. ಅದೊಂದು ಖುಷಿ. ಹೌದು, ಹಾ. ಹೋಗ್ತಿದ್ದೆ ರಜೆ ಇದ್ದ ದಿವಸ. ಅಂದ್ರೆ ಊರಿಗೆ ಬರುವಾಗ ಒಂದು 3-4 ರಜೆ ಇರ್ತದೆ ಯಾವಾಗಾದ್ರೂ, ಈ ನವರಾತ್ರಿ ಸಂದರ್ಭದಲ್ಲಿ ಹೀಗೆಲ್ಲ. ಆವಾಗ ಅವರ ಜೊತೆಲಿ ಹೋದದ್ದು ಉಂಟು. ಆ ಒಂದು ವರ್ಷ ಒಂದು ಏನು ಇದು ಏನು ವೃತ್ತಿ ಮೇಳಕ್ಕೆ ನಾನು ಹೋಗ್ಲಿಲ್ಲ ಬಿಟ್ಟರೆ, ಅದರ ನಂತರ ನಾನು ಕಂಟಿನ್ಯೂ ಆಗಿ ಅದನ್ನ ಒಂದು 18 ವರ್ಷದಿಂದ 18 ವರ್ಷ ಆಯ್ತು. ಹೌದು. ಅಂದ್ರೆ ಆ ಒಂದು ವರ್ಷವನ್ನು ಸೇರಿಸಿ 19. 2005 ಅಂತಂದ್ರೆ ಇವಾಗ 24, ಅಂದ್ರೆ 19 ವರ್ಷ ಆಗ್ತದೆ. 18 ವರ್ಷ ಅಂದ್ರೆ ತಿಳ್ಕೊಳ್ಬಹುದು. ಎಷ್ಟು ಮೇಳಗಳನ್ನು ತಿರುಗಾಟ ಮಾಡಿದ್ದೀರಿ ನೀವು? ಮೇಳ ಮಂಗಳದೇವಿ ಬಪ್ಪನಾಡು ಮೇಳ, ಅದರ ಬಳಿಕ ತಳಕಳ ಮೇಳ, ಅದರ ನಂತರ ಚೀರುಂಬ ಭಗವತಿ ಮೇಳ, ಅದರ ನಂತರ ಭಾರತೀಯ ಯಕ್ಷಕಲಾ ಸಂಘ ಅಂತೇಳಿ ಆಯ್ತು ಸರಪಾಡಿ. ಅದು ಯಕ್ಷಕಲಾ ಸಂಘ ಅಂತ. ಹೌದು, ಯಕ್ಷಕಲಾ ಮಂಡಳಿ ಏನೇ ಇತ್ತು. ಸರಪಾಡಿ ಅಶೋಕ್ ಶೆಟ್ಟಿ ಅವರು ಅದರ ನೇತೃತ್ವ ವಹಿಸಿದ್ರು. ಅದರಲ್ಲಿ 1 ವರ್ಷ. ಅದರ ನಂತರ ಅವರು ಮರು ವರ್ಷಕ್ಕೆ ಬಾಚಕೆರೆ ಮೇಳ ಅಂತೇಳಿ, ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಅಂತೇಳಿ ಮಾಡಿದ್ರು. ಅದರಲ್ಲಿ 2 ವರ್ಷ. ಹಾಗೆ ಮತ್ತೆ ಸಸೀತ್ಲು ಮೇಳದಲ್ಲಿ 5 ವರ್ಷ. ತದನಂತರ ಸುಂಕದಗಟ್ಟೆ ಮೇಳದಲ್ಲಿ 2 ವರ್ಷ. ಇನ್ನು ಮುಂದುವರಿಸ್ತಾ ಇದ್ದೆ. ಅದರಲ್ಲಿ ಕಲಾದೇವಿ ಸೇವೆಯನ್ನು ಮಾಡ್ತಾ ಇದ್ದೆ. ಒಂದು 8 ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೀರಿ ಅಂತ. ಹಾಗೆ ಈಗ ಯಕ್ಷಗಾನ ಅಂತ ಇರೋದೊಂದು 6 ತಿಂಗಳಲ್ಲಿ ಯಕ್ಷಗಾನ ನಡೀತಾ ಇರ್ತದೆ. ಹಾಗೆ ಯಕ್ಷಗಾನವನ್ನು ಬಿಟ್ಟು ಬೇರೆ ಯಾವ ವೃತ್ತಿಯನ್ನು ಮಾಡ್ತೀವಿ ನೀವು? ಯಕ್ಷಗಾನವನ್ನು ಬಿಟ್ಟು ನಾನು ಅದೇ ಶಿಕ್ಷಕ ವೃತ್ತಿಯನ್ನು ನಾನು ಸ್ವಯಂವಾಗಿ ನಾನೇ ಬೇಡ ಅಂದ್ರೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ ಯಕ್ಷಗಾನಕ್ಕೆ ಹೋಗ್ಬೇಕು, ಪದ್ಯ ಹೇಳ್ಬೇಕು ಹೀಗೆ. ಅಂದ್ರೆ ನಾನು ಶಿಕ್ಷಕನಾಗಿದ್ರು ಇರುವಾಗ ಸಹ ಯಕ್ಷಗಾನಕ್ಕೆ ಹೋಗ್ತಿದ್ದೆ. ನಾನು ಬಪ್ಪನಾಡು ಮೇಳದಲ್ಲಿ ಇದ್ದವಾಗ ಹೋಗ್ತಿದ್ದೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಬೆಳಗ್ಗಿಂದ ಸಂಜೆ ತನಕ ಮಕ್ಕಳಿಗೆ ಪಾಠ ಮಾಡಿ ಸಂಜೆ ಆಗುವಾಗ ಸ್ವರನೇ ಇಲ್ಲ, ಕೇವಲ ಗಾಳಿ ಮಾತ್ರ. ಏನು ಮಾಡಿದ್ರು ಸ್ವರ ಬರುದಿಲ್ಲ, ಗಾಳಿ ಮಾತ್ರ. ಹಾಗೆ ಬಹಳಷ್ಟು ಬೇಸರ ಆಯ್ತು. ಅಂದ್ರೆ ನಾನು ಪದ್ಯ ಹೇಳ್ಬೇಕಂದ್ರೆ ಭಾರಿ ಆಸೆ, ಆದ್ರೆ ಈ ಸ್ವರನೇ ಇಲ್ಲಲ್ಲ ಎಂತ. ಅದಕ್ಕೋಸ್ಕರ ಒಂದು ರೀತಿಯ ಶಿಕ್ಷಕ ವೃತ್ತಿಯಲ್ಲಿ ಜಿಗುಪ್ಸೆಯೂ ಆಯ್ತು. ಅಂದ್ರೆ ಬೇರೆ ಬೇರೆ ವಿಷಯಗಳಿಂದ ಅಂದ್ರೆ ಆ ಮಕ್ಕಳ ಜೊತೆಯಲ್ಲಿ ಬೆರೆಯುವುದು ತುಂಬಾ ಆಸೆ ಇತ್ತು. ಆದ್ರೆ ಆ ಶಿಕ್ಷಣದ ವ್ಯವಸ್ಥೆ ನನಗೆ ಹೊಂದಾಣಿಕೆ ಆಗಲಿಲ್ಲ. ನಾನಂದ್ರೆ ಯಾವುದಕ್ಕೂ ರಾಜಿಗೆ ನಾನು ಹೋಗುದು ತುಂಬಾ ಇದು ಕಡಿಮೆ. ನನಗಂದ್ರೆ ನಾವು ಅಂದುಕೊಂಡದ್ದು ಅಂದ್ರೆ ಹೀಗೆ ಅಂತೇಳಿ ಇದ್ದ ನಂತರ ನಾವು ಅದೇ ರೀತಿಯಲ್ಲಿ ನಾವು ಮನಸ್ಸಿನಲ್ಲಿ ನಾವು ಏನನ್ನು ಆಲೋಚನೆ ಮಾಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ಮಾಡ್ಬೇಕಂತ ನಮ್ಗೆ ಆಸೆ. ಆದ್ರೆ ಅಲ್ಲಿ ಏನು ಕಡಿವಾಣ ಆಯ್ತು ಅಂತ ಹೇಳಿದ್ರೆ, ನಾವು ಮನಸ್ಸಲ್ಲೇ ಅಂದುಕೊಟ್ಟಿರ್ತೇವೆ, ಬಟ್ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಮಕ್ಕಳಿಗೆ ಯಕ್ಷಗಾನ ಕಲಿಸ್ತಾ ಇದ್ದೆ ಅವಾಗ. ಒಂದು 2 ಸ್ಕೂಲ್ಗೆ ನಾನು ಯಕ್ಷಗಾನವನ್ನು ಇಲ್ಲಿ ಎಡಪದವಿನಲ್ಲಿ ಕಲಿಸಿದ್ದೇನೆ. ಅವರಿಂದ ಯಕ್ಷಗಾನ ಇದು ಏನು ಪ್ರದರ್ಶನಗಳನ್ನು ಮಾಡಿದ್ದೇನೆ 2-3 ವರ್ಷ. ಬೇರೆ ಬೇರೆ ಪ್ರಸಂಗಗಳು. 1 ವರ್ಷ ಗಿರಿಜಾ ಕಲ್ಯಾಣ, ತಾರಕಾಸುರ ವಧೆ, ಗಿರಿಜಾ ಕಲ್ಯಾಣ ಹೌದು, ಮತ್ತೊಂದು ನರಕಾಸುರ ಮೋಕ್ಷ ಅಂತೇಳಿ, ಮತ್ತೊಂದು ಸುದರ್ಶನ ವಿಜಯ, ಮತ್ತೊಂದು ಶಿವಪಂಚಾಕ್ಷರಿ ಮಹಿಮೆ. ಹೀಗೆ ಅದನ್ನು ನಾನು ಮಕ್ಕಳಿಗೆ ತರಬೇತಿ ಕೊಟ್ಟು ಪ್ರದರ್ಶನವನ್ನು, ಇದು ವಾರ್ಷಿಕೋತ್ಸವ ದಿವಸ ಪ್ರದರ್ಶನ ಆಗಿದೆ. ಆವಾಗನೇ ನನ್ನನ್ನು ಊರಿನ ಜನರು ಗುರುತಿಸಿದ್ರು, ಇವನು ಪದ್ಯ ಹೇಳ್ತಾ ಇದ್ದಾನೆ ಅಂತ. ಹಾಗೆ ಅದು ಮರು ದಿವಸ ಇಲ್ಲಿ ಊರಲ್ಲೆಲ್ಲ ಪ್ರಚಾರ ಆಯ್ತು, ಅವನು ಪದ್ಯ ಹೇಳ್ತಾನೆ, ಯಾರ ಮಗ ಹೀಗೆ ಅನ್ನುವಂತ ಒಂದು ಇದು ಬಂತು. ಅಲ್ಲಿಂದ ನಂತರ ನನ್ನ ಒಂದು ನನಗೆ ಒಂದು ಕೊಡುವಂತ ಮಾತನಾಡಿಸುವ ರೀತಿ ಬೇರೆ, ಗೌರವ. ಹೌದು ಹಾಗೆ. ಈಗ ನೀವು ಯಕ್ಷಗಾನದಲ್ಲಿ ಯಶಸ್ವಿ ಕಲಾವಿದರಾಗಿ ಈಗ ಮುಂದುವರಿತಾ ಇದ್ದೀರಿ. ಹಾಗೆ ಈಗ ಈ ಯಕ್ಷಗಾನದ ಬಗ್ಗೆ ನಿಮ್ಮ ಧರ್ಮಪತ್ನಿಯವರ ಅಭಿಪ್ರಾಯ ಹೇಗಿದೆ? ನನ್ನ ಪತ್ನಿಗೆ ಹೇಳುದಿದ್ರೆ ಯಕ್ಷಗಾನದ ಒಲವೇ ಇರ್ಲಿಲ್ಲ. ನಾನೇ ಮದುವೆ ಆದಂತಹ ಸಂದರ್ಭದಲ್ಲಿ ಒಬ್ಬಳೇ ಇರ್ಬೇಕಲ್ಲ ಅನ್ನುವಂತ ಕಾರಣಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಅಂದ್ರೆ ಅವರು ಯಕ್ಷಗಾನಕ್ಕೆ ಬರ್ತಿದ್ರು. ಹೌದು, ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೆ. 1 ವರ್ಷ ಹಾಗೆ ಆಯ್ತು. ನನ್ನ ಜೊತೆ ದಿನಾಲು ಬರ್ತಿದ್ರು ಯಕ್ಷಗಾನಕ್ಕೆ, ದಿನಾಲು ಹೋಗ್ತಿದ್ರು.
ಮನೆಗೆ ದಿನಾಲು ಒಟ್ಟಿಗೆ ಹೋಗುದು, ಒಟ್ಟಿಗೆ ಒಟ್ಟಿಗೆ ಬರೋದು ಬರೋದು. ಹೀಗೆ. ಹಾ. ಇಲ್ಲ, ಅವಳು ಜಾಬ್ ಮಾಡ್ತಾ ಇದ್ಲು. ಹಾ. ಅವಳು ಕೂಡ ಟೀಚರ್. ಟೀಚರ್. ಇಲ್ಲಿ ಪಟೀಲ್ ಸ್ಕೂಲಲ್ಲಿ, ದುರ್ಗಾ ಪರಮೇಶ್ವರಿ ಸ್ಕೂಲಲ್ಲಿ ಟೀಚರ್ ಆಗಿದ್ಲು. ಅವಳು B.Ed ಕ್ವಾಲಿಫಿಕೇಶನ್. ಹಾಗೆ ಮತ್ತೆ ಅವಳಿಗೆ ಏನು ಪ್ರೆಗ್ನೆಂಟ್ ಆದ ನಂತರ ಮತ್ತೆ ಕ್ವಿಟ್ ಮಾಡುವಂತ ಇದು ಸನ್ನಿವೇಶ ಎದುರಾಯಿತು. ಅದರ ನಂತರ ಜಾಬ್ ಕ್ವಿಟ್ ಮಾಡಿದವಳು ಮತ್ತೆ ಎರಡನೇ ಹೋಗ್ಲಿಲ್ಲ. ಈಗ ಮನೆಯ ಸಂಪೂರ್ಣ ಜವಾಬ್ದಾರಿ ಅವಳೇ ನೋಡ್ಕೊಳ್ಳೋದು. ಈಗ ನೀವು ಯಶಸ್ವಿ ಕಲಾವಿದರಾಗಿ ಸುಮಧುರವಾದಂತಹ ಗಾಯನದಿಂದ ನಮ್ಮ ಕಲಾ ಪ್ರೇಕ್ಷಕರಿಗೆ ರಸದೌತಣವನ್ನು ನೀಡ್ತಾ ಇದ್ದೀರಿ. ಹಾಗೆ ಈಗ ನಿಮ್ಮ ಈ ಯಶಸ್ವಿ ಕಲಾ ಪಯಣದ ಬಗ್ಗೆ ನಿಮ್ಮ ಊರಿನ ಜನತೆಯ ಪ್ರತಿಕ್ರಿಯೆ ಹೇಗಿದೆ? ಒಳ್ಳೆ ಪ್ರತಿಕ್ರಿಯೆ ಇದೆ. ಯಾಕೆಂತ ಹೇಳಿದ್ರೆ ಅಂದ್ರೆ ಅವರು ಮೊದಲು ಗುರುತಿಸಿದಂತಹ ರೀತಿ ಬೇರೆ ಇತ್ತು. ಹೌದು. ಈಗ ಗುರುತಿಸುವಂತಹ ರೀತಿ ಬೇರೆ. ಹೌದು. ಅವರೇನೋ ತುಂಬಾ ದೊಡ್ಡ ಸ್ಥಾನದಲ್ಲಿ ನಮ್ಮನ್ನು ಕಾಣ್ತಾರೆ ನಂಗೆ ಅನಿಸ್ತಾ ಇದೆ. ಆದ್ರೆ ನಾವು ಎಷ್ಟು ಆ ಸ್ಥಾನವನ್ನು ಅಲಂಕರಿಸಿದೀವಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾನು ಮೊದಲಿಂದ ಯಾವ ರೀತಿಯಲ್ಲಿ ಅವರನ್ನು ನೋಡ್ತಾನೆ ಅದೇ ರೀತಿಯಲ್ಲಿ ಇವತ್ತಿಗೂ ಸಹ ನೋಡ್ತಾನೆ. ಅವರು ನಮ್ಮನ್ನು ಏನು ದೊಡ್ಡ ಇದರಲ್ಲಿ ನೋಡ್ತಾರೆ. ಅದು ನನ್ನ ಇದಲ್ಲ, ನಮ್ಮ ಕಲಾದೇವಿ ಆಶೀರ್ವಾದ ಅಂತ ಹೇಳಿ. ಖಂಡಿತ ಕಲಾ ಮಾತೆಯ ಆಶೀರ್ವಾದ ಇರ್ಬೋದು, ನಮ್ಮ ಗುರು ಹಿರಿಯರ ಆಶೀರ್ವಾದ ಇರ್ಬೋದು, ದೇವರ ದಯೆ ಇರ್ಬೋದು. ಇದು ಸದಾ ಕಾಲ ನನಗೆ ಇರ್ಲಿ ಅನ್ನುವಂಥದ್ದು ಇರ್ಲಿ ಅನ್ನುವಾಗಿ ನಾನು ಪ್ರಾರ್ಥನೆ. ಅಂದ್ರೆ ನಿಮ್ಗೆ ಈಗ ಎಷ್ಟು ಹಲವಾರು ಪುರಸ್ಕಾರ ಸನ್ಮಾನಗಳೆಲ್ಲ ಬಂದಿರ್ತದೆ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕಾದ್ರೆ? ಅಂದ್ರೆ ನಾನು ಇವತ್ತಿನವರೆಗೆ ಒಂದು ಪುರಸ್ಕಾರ ಸಿಗ್ಬೇಕು ಅಥವಾ ಸಮ್ಮಾನ ಸಿಗ್ಬೇಕು ಅನ್ನುವಂಥದ್ದನ್ನು ನಾನು ಇದುವರೆಗೆ ಬಯಸಿದವನು. ಅದ್ರ ಬಗ್ಗೆ ಅಭಿಲಾಷೆ ಇಲ್ಲ, ಖಂಡಿತ ಇಲ್ಲ. ಸನ್ಮಾನ ಅಂತ ಹೇಳುವಾಗ ನನಗೂ ಒಂದು ಮುಜುಗರ ಆಗುವುದು. ಅಂದ್ರೆ ನನ್ನ ಅಂತರಂಗ ಹೇಳ್ತದೆ, ನೀನು ಈ ಸಮ್ಮಾನ ಅಥವಾ ಪುರಸ್ಕಾರವನ್ನು ತಗೊಳ್ಳೋದಕ್ಕೆ ಎಷ್ಟು ಅರ್ಹ. ಅಂದ್ರೆ ಯಕ್ಷಗಾನ ಎಷ್ಟು ಕಲಿದ್ರು ಮುಗಿಯದ ಒಂದು ಕಲೆ. ನಾವು ಏನು ಆ ಸಮುದ್ರದಲ್ಲಿ ಇರುವಂತ ಇದು ಮರಳ ರಾಶಿಯಲ್ಲಿ ಒಂದು ಚಿಟಿಕೆ ಮರಳನ್ನು ತೆಗೆದ್ರೆ ಎಷ್ಟು ಬರ್ತದೆ ಅಷ್ಟು ಅಂತೇಳಿ ನನ್ಗೆ ಅನಿಸ್ತದೆ. ಇನ್ನೂ ಕಲಿ ತುಂಬಾ ಇದೆ. ಎಷ್ಟು ಕಲಿದರೂ ಮುಗಿಯದ ಒಂದು ಕಲೆ. ಖಂಡಿತ ದಿನಾಲು ನಾವು ಕಲಿಯಲೇಬೇಕು. ಈಗ ಈ ವರ್ಷಕ್ಕೆ ನಾವು ಇಷ್ಟು ನಾವು ಕಲ್ತಿದ್ದೇವೆ ಅನ್ನುವಂಥದ್ದನ್ನು ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬರುವ ವರ್ಷ ಬೇರೇನೋ ಒಂದು ಕಾಲ್ಪನಿಕ ಪ್ರಸಂಗ ತಯಾರಾಗ್ತದೆ. ಆವಾಗ ಅದನ್ನು ಹೇಗೆ ಮಾಡಬೇಕು, ಅದರ ಬಗ್ಗೆ ಅದನ್ನು ಯಾವ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು, ನಮ್ಮ ಪ್ರದರ್ಶನಗಳು ಒಳ್ಳೇದಾಗ್ತದೆ ಅನ್ನೋದರ ಬಗ್ಗೆ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಹೌದು, ಒಳ್ಳೆಯ ಪ್ರಯೋಗವನ್ನು ಕೊಡುವಲ್ಲಿ ನಾವು ಯಶಸ್ವಿ ಆಗ್ಬೇಕು. ಅಂದ್ರೆ ಕಲಾ ಪ್ರೇಕ್ಷಕರು ಒಂದು ಅಪೇಕ್ಷೆಯಲ್ಲಿ ಬರ್ತಾರೆ, ಯಕ್ಷಗಾನ ಬರ್ತಾರೆ. ಹೌದು, ಅದನ್ನು ನಾವು ಕೊಡ್ಬೇಕಾಗ್ತದೆ. ಹೌದು. ಹಾಗಂತೇಳಿ ನಾವು ಮಿತಿ ಮೀರಿದ ಏನು ಆಭಾಸಗಳನ್ನ ಇದನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯಕ್ಷಗಾನಕ್ಕೆ ಅನ್ನುವಂಥದ್ದು ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನು ಮೀರಿ ನಾವು ಹೋಗುವಂತಿಲ್ಲ. ಹೌದು, ಮೀರಿ ಇದು ಹೋಗುದು ಒಂದೇ. ನಾವು ಏನು ಮೀರಿ ಹೋಗುದು ಅಂತ ಹೇಳಿದ್ರೆ ನಮ್ಗೆ ಏನೋ ಒಂದು ಮನಸ್ಸಿಗೆ ಬಹಳಷ್ಟು ಬೇಸರ ಆಗ್ತದೆ. ಕೆಲವು ಪ್ರಸಂಗಕರ್ತರು ಹೇಳ್ತಾರೆ, ಇದನ್ನು ಹೀಗೇನೆ ಹೇಳ್ಬೇಕು, ಈ ದಾಟಿಯಲ್ಲಿ ಹೇಳ್ಬೇಕು ಅನ್ನುವಂಥದ್ದು. ಅಂದ್ರೆ ಆ ಚೌಕಟ್ಟಿನಲ್ಲಿ ಹೇಳ್ಬೇಕಂತ. ಹೌದು, ಅಲ್ಲ, ಇದನ್ನು ಈ ರೀತಿಯಲ್ಲಿ ಅಂದ್ರೆ ಆಧುನಿಕವಾಗಿ ಈ ಪದ್ಯಗಳನ್ನು ಹೀಗೆ ಹೇಳಿ ಅಂತೇಳಿ ಹೇಳ್ತಾರೆ. ಅದು ನಮಗೆ ಕೆಲವೊಮ್ಮೆ ಒಗ್ಗಿಕೊಳ್ಳುವುದಿಲ್ಲ ಮನಸ್ಸಿಗೆ. ಆದ್ರೂ ಸಹ ಅವರನ್ನು ನಿರಾಶೆ ಆಗ್ತದಲ್ವಾ ಅನ್ನುವಂತ ಕಾರಣಕ್ಕಾಗಾದ್ರೂ ನಾವು ಹೇಳಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಹೇಳದಿದ್ರೆ ಅವರಿಗೆ ನಿರಾಶೆ ಆಗ್ತದೆ. ಅವರಿಗೆ ನಮ್ಮ ಮೇಲೆ ಏನೋ ಒಂದು ದ್ವೇಷ ಹುಟ್ಟಿಕೊಳ್ಳುವುದಕ್ಕೆ ಅದೇ ಒಂದು ಕಾರಣ ಆಗ್ತದೆ. ಹೀಗೆ ಇದೆಲ್ಲ ಕೆಲವೊಂದು ತೊಡಕುಗಳು ನಮಗೆ ಅದು ಎದುರು ಆಗ್ತದೆ. ಭಾಗವತರೆ, ಈಗ ಯಕ್ಷಗಾನದ ಬಗ್ಗೆ ಕೊನೆಯದಾಗಿ ಒಟ್ಟಿಗೆ ನಿಮ್ಮ ಯಕ್ಷಗಾನದ ಅನುಭವ ಅಥವಾ ಯುವ ಕಲಾವಿದರು ಯಾರೆಲ್ಲ ಬರ್ತಾರೆ ಅವರಿಗೊಂದು ಕಿವಿ ಮಾತು ಹೇಳುವುದಾದ್ರೆ, ಅಥವಾ ಯಕ್ಷಗಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ? ಯುವ ಕಲಾವಿದರೆ ಅಂತ ಹೇಳಿದ್ರೆ ನಾವು ಹೇಳುವಷ್ಟು ದೊಡ್ಡ ಮಟ್ಟದಲ್ಲಿ ನಾವಿಲ್ಲ. ಆದ್ರೂ ಒಂದು ಹಿತನುಡಿಗಳು ಅಂತ ಹೇಳಿ ಕಿವಿ ಮಾತು ಹೇಳುವ. ಯಕ್ಷಗಾನವನ್ನು ಅಂದ್ರೆ ಯಕ್ಷಗಾನವನ್ನು ವೃತ್ತಿಯನ್ನಾಗಿ ಸ್ವೀಕರಿಸಲೇಬೇಕು ಅನ್ನುವಂಥದ್ದು ನನ್ನ ಇದೇನಲ್ಲ. ಯಕ್ಷಗಾನಕ್ಕೆ ಯುವಕರು ಬರುವುದು ಒಳ್ಳೆಯ ಬೆಳವಣಿಗೆ ಯಕ್ಷಗಾನದ ದೃಷ್ಟಿಯಿಂದ ಮಾತ್ರವಲ್ಲ, ಅವರ ವೈಯಕ್ತಿಕವಾದಂಥ ದೃಷ್ಟಿಯಲ್ಲಿ ಸಹ ಒಳ್ಳೆಯ ಬೆಳವಣಿಗೆ. ಯಾಕೆಂತ ಹೇಳಿದ್ರೆ
ಈ ಸಂಸ್ಕಾರ ಅನ್ನುವಂಥದ್ದು ಈ ಒಬ್ಬ ವ್ಯಕ್ತಿಗೆ ಅವನಿಗೆ ಶಿಕ್ಷಣ ಕಡಿಮೆ ಇದ್ರೂ ಪರವಾಗಿಲ್ಲ, ಆದ್ರೆ ಸಂಸ್ಕಾರ ಯಾವತ್ತೂ ಕಡಿಮೆ ಆಗ್ಬಾರ್ದು. ಈ ಸಂಸ್ಕಾರ ಎಲ್ಲಿ ಬರ್ತದೆ? ನಾವು ಶಾಲಾ ಕಾಲೇಜುಗಳಲ್ಲಿ ಸಂಸ್ಕಾರ ಸಿಗ್ತದೆ ಅನ್ನುವಂತ ನಂಬಿಕೆ ನನಗಿಲ್ಲ. ಯಾಕಂದ್ರೆ ಎಲ್ಲವೂ ಮಾರ್ಕ್ ತೆಗೆಯುವಂತ ಒಂದು ಪೈಪೋಟಿ ಆಯ್ತಾ. ಅಲ್ಲಿ ಏನು ಅಂದ್ರೆ ಶಿಕ್ಷಣ ಅಂದ್ರೆ ಮಾರ್ಕ್, ಈ ರೀತಿಯ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ನಾವು ತುಂಬಿಸಿಬಿಟ್ಟು ಇರ್ತೇವೆ. ನಾವು ನೀವು ಚಂದ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ಬೇಕು, ಇಷ್ಟೇ. ಅದನ್ನು ಬಿಟ್ಟು ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ಗುರು ಹಿರಿಗೆ ಇದು ಹೇಗೆ ಗೌರವ ಕೊಡಬೇಕು, ದೇವರಿಗೆ ಹೇಗೆ ಇದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ಅಥವಾ ದೇವರ ಎದುರುಗಡೆಯಲ್ಲಿ ನಾವು ಏನು ಅಲ್ಲ, ಒಂದು ಚಿಕ್ಕ ಹುಲ್ಲು ಕಡ್ಡಿ ಅಂತ ಹೇಳಿ ನಾವು ಅಂದುಕೊಳ್ಬೇಕು. ಅಂದ್ರೆ ನಾನು ಏನಲ್ಲ ದೇವರ ಎದುರುಗಡೆ, ಎಲ್ಲವೂ ಆ ಸರ್ವಾತ್ಮ, ಸರ್ವವು ಆ ಪರಮಾತ್ಮ ಅನ್ನುವಂತ ಒಂದು ಮನಸ್ಸು ನಮ್ಮಲ್ಲಿ, ನಮ್ಮ ಅಂತರಂಗದಲ್ಲಿ ಮೂಡಬೇಕು. ಈ ಸಂಸ್ಕಾರ ಅನ್ನುವಂಥದ್ದು ಬರುವುದು ಎಲ್ಲಿಂದ ಅಂದ್ರೆ ಯಕ್ಷಗಾನದಿಂದ ಖಂಡಿತ ಬರ್ತದೆ. ಯಾಕಂದ್ರೆ ಯಕ್ಷಗಾನ ಆಗಿರ್ಲಿ, ಭಜನೆ ಆಗಿರ್ಲಿ, ನಾನು ಮೂಲತಃ ಮನೆಯಲ್ಲಿ ಭಜನೆಯಿಂದ ದೇವರನ್ನು ಉಳಿಸಿಕೊಂಡು ಬಂದವರು. ಹೌದು. ಭಜನೆಯಿಂದಾಗಿ ನಾನು ಯಕ್ಷಗಾನಕ್ಕೆ ಇವತ್ತು ಪದ್ಯಗಳನ್ನು ಹೇಳ್ತಾ ಇದ್ದೇನೆ. ಅದಕ್ಕೂ ಅದು ಒಂದು ನೀವು ಪದ್ಯ ಹೇಳುವುದಕ್ಕೆ ಒಂದು ಭಜನೆಯನ್ನು ಹೇಳ್ತಿದ್ರೆ ಅಂತ ಒಂದು ಕಾರಣ. ಹೌದು. ಅದರಿಂದ ಹೌದು, ಭಜನೆ ಅಂದ್ರೆ ದಿನಾಲು ಭಜನೆ. ಇವತ್ತು ಈ ಭಜನೆ ಹೀಗೆ ಹೇಳಿದ್ರೆ ನಾಳೆ ಪದ್ಯವನ್ನು ಅದನ್ನು ಇಷ್ಟು ಚಂದ ಮಾಡಿ ಹೇಳ್ಬೇಕು. ಅಂದ್ರೆ ಹೇಗೆ ಬೇರೆ ಯಾವ ಶೈಲಿಯಲ್ಲಿ ಹೇಳಿ. ಹೌದು. ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ಜೀವನ ಶೈಲಿಯಲ್ಲಿ ಸಂಸ್ಕಾರ ಬರುವುದು ಯಕ್ಷಗಾನದಲ್ಲಿ ಖಂಡಿತವಾಗಿ ಸಂಸ್ಕಾರ ಬರ್ತದೆ. ಖಂಡಿತ ಬರ್ತದೆ. ನಾವು ಎಷ್ಟೋ ನಮ್ಮ ಮಾನಸಿಕ ಒತ್ತಡಗಳಿರ್ತದೆ, ಮಾನಸಿಕ ಜಂಜಾಟಗಳಿರ್ತದೆ, ಅಥವಾ ಹೊರಗಿನ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ತುಂಬಾ ಒತ್ತಡದಾಗಿ ನಾವು ಇರ್ತೇವೆ. ಸಂಜೆ ನಾವು ಯಕ್ಷಗಾನಕ್ಕೆ ಹೊರಡುವುದು ಸಹ ಒತ್ತಡದಲ್ಲಿ ಹೊರಡುದು. ಹಾಗಂತೇಳಿ ಅಲ್ಲಿ ಹೋಗಿ ಆ ಚೌಕಿ ಅನ್ನುವಂತ ಅದಕ್ಕೆ ಒಳಗೆ ನಾವು ಪ್ರವೇಶ ಮಾಡಿದೀವಿ ಅಂತ ಆಗುವಾಗ ಇದ್ದ ಒತ್ತಡ ಎಲ್ಲ ಕಡಿಮೆ ಆಗ್ತದೆ. ಬಹಳ ನಿರ್ಮಲವಾದ ಒಂದು ಪರಿಸರ, ಯಾವುದಿಲ್ಲ ಅಲ್ಲಿ ನಾವು ಇರುವವರೆಗೆ ನಮಗೆ ಯಾವುದೇ ಇಲ್ಲ ಆಯ್ತಾ. ಯಾವುದೋ ಒಂದು ಹಳ್ಳಿಯಲ್ಲ, ಒಂದು ದೊಡ್ಡ ಗದ್ದೆಯಲ್ಲ, ಒಂದು ಗುಡ್ಡೆಯಲ್ಲ, ಇಲ್ಲೇ ಇರ್ತೇವೆ ಆ ಕಲಾಪ್ರೇಮಿಗಳನ್ನು ನೋಡುವಾಗ. ಹೌದು, ಅಂದ್ರೆ ಆ ವಾತಾವರಣ ಏನಿದೆ ಅದು ನಮ್ಮ ಇದ್ದ ಎಲ್ಲ ಜಂಜಾಟವನ್ನು ಟೈಮ್ ನಮ್ಗೆ ಬದಿಗಿರ್ತದೆ. ಅದೊಂದು ಖುಷಿಯ ಒಂದು ಸಮಯ ಅಂತ ಹೇಳುವ. ಅಲ್ಲಿ ನಾವು ಉಳಿದ ಕಲಾವಿದರ ಜೊತೆಯಲ್ಲಿ ಬೆರೆಯುವಂತಹ ಸಂದರ್ಭ, ಅವರ ಜೊತೆಲಿ ನಾವು ಹಾಸ್ಯಾಸ್ಪದವಾಗಿ ಮಾತಾಡುವಂತದ್ದು, ತಮಾಷೆಗೆ ಮಾತಾಡುವಂತದ್ದು, ಇದೆಲ್ಲ ಬಹಳಷ್ಟು ಅದನ್ನು ನಾವು ಮಾತಿನಲ್ಲಿ ಹೇಳುವುದಕ್ಕೆ ಬರುವಂತದ್ದಲ್ಲ, ಅದನ್ನು ಅನುಭವಿಸಿಯೇ ನೋಡ್ಬೇಕು. ಹೌದು. ಭಾಗವತರೆ, ನೀವು ಈ ಯಕ್ಷ ಜೀವನದಲ್ಲಿ ಕನ್ನಡ, ತುಳು ಹಾಗೆ ತುಂಬಾ ಪ್ರಸಂಗಗಳನ್ನು ಮಾಡಿಕೊಂಡು ಬಂದಿದ್ದೀರಿ. ಆ ಪ್ರಸಂಗಗಳಲ್ಲಿ ಪದ್ಯ ಹೇಳಿದಂತಹ ಒಂದು ಇಷ್ಟವಾದಂತಹ ಪ್ರಸಂಗ ಯಾವುದು? ಯಾವುದಾದ್ರೂ ಒಂದು ಪ್ರಸಂಗವನ್ನು ಹೇಳುವುದಾದ್ರೆ ನಿಮ್ಮ ಆಯ್ಕೆ ಯಾವುದಾಗಿರ್ತದೆ? ನನಗೆ ಒಂದು ಕರ್ಣಾರ್ಜುನ, ಮತ್ತೆ ಮಾನಿಷಾದ, ಈ ಎಲ್ಲ ಪ್ರಸಂಗಗಳು ಬಹಳ ಇಷ್ಟವಾದ ಪ್ರಸಂಗಗಳು. ದ್ರೌಪದಿ ವಸ್ತ್ರಾಪಾರ ಆಗಿರ್ಬೋದು, ಹೀಗೆ. ಹಾಗಂತೇಳಿ ಕೆಲವು ಹೆಚ್ಚಿನ ಪ್ರಸಂಗಗಳು ಇಷ್ಟನೇ, ನಳದ ಮೈಂತಿ ಆಗಿರ್ಬೋದು, ಹೀಗೆ. ಅದರಲ್ಲಿ ತುಂಬಾ ಮೆಚ್ಚುಗೆ ಕೊಟ್ಟಂತ, ಅದರಲ್ಲೂ ತುಂಬಾ ಇಷ್ಟವಾದಂತಹ ಪ್ರಸಂಗ ಅಂತ ಹೇಳಿದ್ರೆ ಸೀತಾ ಪರಿತ್ಯಾಗ, ಮಾನಿಷಾದದ ಒಂದು ಭಾಗ ಸೀತಾ ಪರಿತ್ಯಾಗ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಅದರಿಂದ ಒಂದು ಪದ್ಯವನ್ನು ಹೇಳ್ಬೋದು ನೀವು? ಬಳಿಕ ತರಣದ ಮೆರಸಿ ರಾಮನ ಚೆಲುವ ಚರಣಕ್ಕೆ ಮಣಿದು, ಚೆಲುವ ಚರಣಕ್ಕೆ ಮಣಿದು
இளையரசனி சந்நிதியுள் இளைய நாதரிகில்ல ಶಾಶ್ವತ ನೆಲೆಯೋ ಕರೆಯುವಳವೇ ಕರೆಯುವಳವೇ ಅವಳನು ಸೇರಿ ಕೊಂಡಬೇಕು ಕರೆಯುವಳವೇ ಬಳಿಕ ತರಳರ ವ್ಯಾಸಿ ಧನ್ಯವಾದಗಳು ಭಾಗವತೆ. ನಮ್ಮ ವೀಕ್ಷಕರಿಗೂ ನಿಮ್ಮ ಸುಮಧುರವಾದಂತಹ ಕಂಠವನ್ನು ಕೇಳುವಂತಹ ಒಂದು ಭಾಗ್ಯವನ್ನು ನೀವು ಕರುಣಿಸಿದ್ದೀರಿ. ಧನ್ಯವಾದಗಳು. ಗುಮ್ಮಟ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಒಂದೆರಡು ಮಾತು ನಮ್ಮ ಕುಡುಬಿ ಭಾಷೆಯಲ್ಲಿ ಹೇಳುವುದಾದ್ರೆ ಇಲ್ಲಾದ್ರೆ ಆಮ್ಗೆಲ ವೀಕ್ಷಕರ ಕೆಲಪುರ ಸೀತದೆ ತಿಂಗ ಆಮ್ಗೆಲ ಭಾಷೆಯಲ್ಲಿ ಕಂದಲೆ ಸಂಚಲ ಆಲೆ ಕಲಿಸಾಗ್ತದೆ. ಈಗ ಗುಮ್ಮಟು ಕುಡುಬಿ ಸಂಸ್ಕೃತಿ ನಿನಾದ ಅದನ್ನು ಎಕ್ಸ್ ಚಾನಲ್ तुम्ही करला याच्या पूर्ण वीक्षकांगे तुम्ही आमगले संस्कृती आचार विचार कळल्या ते आम्ही शिकाका तिथं आम्ही शिकून आम्ही थंयच दर्शन आहे आमगेल्या भुरग्यांक मुखावेल्या पिढीक आम्ही ते मुखार वचचेले प्रयत्न करता तेच्या कारणान की कला म्हणचेले एक संस्कृती म्हणचेले ते अवले उदी जावन आवश्यक ते कला उचेले उदकाय दवरपाक ही उचेले उदकाय दवचेल्याक सिग्गे वीक्षक बांधवान आमकां सहकार दिता. धन्यवाद.